ಹಲೋ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಪಾರ್ಟ್ ಸಿ ಆಗಿರಲಿ, ಪಾರ್ಟ್ ಸಿ ಅಂತೂ 3 ಕ್ವಶನ್ಸ್ ಬರ್ತವೆ. ನೆಕ್ಸ್ಟು ಪಾರ್ಟ್ ಎ ಆಗಿರ್ಬೋದು. ಸೊ ಎಲ್ಲ ಕಡೆ ನೋಡ್ತಾ ಇದ್ರೆ ಒಂದು 11 ಮಾರ್ಕ್ಸ್ ಬರ್ತವೆ, ವೆರಿ ಇಂಪಾರ್ಟೆಂಟ್ ಚಾಪ್ಟರು. ಸೊ ಪಾರ್ಟ್ ಸಿ ಅಂತೂ ನೀವು 3 ಕ್ವಶನ್ಸ್ ಇಲ್ಲಿಂದ ಅಟೆಂಪ್ಟ್ ಮಾಡಿದ್ರಿ ಅಂದರೆ ಮುಗೀತು, ಪಾರ್ಟ್ ಸಿ ಕೆಲಸ ಮುಗ್ದಂಗೆ. ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ ಕೋಆರ್ಡಿನೇಷನ್ ಕಾಂಪೌಂಡ್ಸು. ವೆರಿ ಈಸಿ ಚಾಪ್ಟರ್ ಕೂಡ. ಒಂದೆರಡು ಪಾಯಿಂಟ್ಸ್ ನಿಮ್ಗೆ ಗೊತ್ತಿದ್ರೆ ಆರಾಮಾಗಿ ಕೋಆರ್ಡಿನೇಷನ್ ಕಾಂಪೌಂಡ್ಸು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಒನ್ ಬೈ ಒನ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ, ಜಸ್ಟ್ ನೋಟ್ ಮಾಡ್ಕೊಂಡಿರಿ. ಸೊ ಅದನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು, ಆರಾಮಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆನಾ? ಸೊ ಫಸ್ಟ್ ಇರೋದು ಇವಾಗ ಕ್ವಶನ್ನು, ದ ಕರೆಕ್ಟ್ IUPAC ನೇಮ್ ಆಫ್ PT-NS3 ಟ್ವೈಸ್ SCl2 ಈಸ್. ಸೊ ಇವಾಗ ಈ ರೀತಿ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಆನ್ಸರ್ ಅವರೇ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು? ಸಿಂಪಲ್, ನೀವು ಹುಡುಕಬೇಕು ಆಲ್ಫಾಬೆಟಿಕಲ್ ಆರ್ಡರ್. NH3 ಇದ್ದರೆ ಕ್ಲೋರೈಡೋ ಇದೆ. NH3 ಅಂದರೆ ಏನು? ಅಮೀನ್. ಸೊ ಎ ಇಂದ ಬರುತ್ತೆ. ನೆಕ್ಸ್ಟ್ Cl2 ಅಂದರೆ ಏನು? ಕ್ಲೋರೈಡು, ಸಿ ಇಂದ ಬರುತ್ತೆ. ಸೊ AC ಫಸ್ಟ್ ಬರ್ಬೇಕು, ನಮಗೆ ಉಳಿದಿರೋದನ್ನೆಲ್ಲ ರಿಮೂವ್ ಮಾಡ್ತಾ ಹೋಗ್ಬೇಕು. ಸೊ ಅಮೀನ್ ಇದೆ, ಕ್ಲೋರೈಡ್ ಇದೆ, ಅಮೀನ್ ಇದೆ, ತೆಗ್ದೆ. ನೆಕ್ಸ್ಟು ಕ್ಲೋರೈಡ್ ಇದೆ, ಅಮೀನ್ ಇದೆ, ತೆಗ್ದೆ. ನೆಕ್ಸ್ಟ್ ಇರೋದು ಅಮೀನ್ ಇದೆ, ಕ್ಲೋರೈಡ್ ಇದೆ. ಇವಾಗ ನೀವು ನೋಡ್ಕೊತ ಬರಬೇಕು, ಡೈಅಮೀನು, ಡೈಕ್ಲೋರೈಡು, ಪ್ಲಾಟಿನಿಯಂ, ಡೈಅಮೀನ್, ಡೈಕ್ಲೋರೈಡೋ, ಪ್ಲಾಟಿನೇಟ್ ಇದೆ. ಸೊ ಇದೇನು? ಕಾಂಪ್ಲೆಕ್ಸ್, ನ್ಯೂಟ್ರಲ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಇದ್ದಾಗ ನಮಗೇನಾಗುತ್ತೆ? ನಾರ್ಮಲಿ ನಾವು ಪ್ಲಾಟಿನಮ್ ಅಂತ ಬರಿತೀವಿ. ಸೊ ಪ್ಲಾಟಿನೇಟ್ ಯಾವಾಗ ಆಗುತ್ತೆ? ಆ್ಯನಾಯನಿಕ್ ಇದ್ದಾಗ, ಏನು ಕಾಂಪ್ಲೆಕ್ಸ್. ಓಕೆನಾ? ಸೊ ಅದಕ್ಕೋಸ್ಕರ ಇದು ಆಪ್ಷನ್ ಆಗಲ್ಲ, ಆಪ್ಷನ್ ಎ ಆಗುತ್ತೆ. ನೋಟ್ ಮಾಡ್ಕೊಂಡಿರಿ. ನೀವು ಆಕ್ಸಿಡೇಷನ್ ಸ್ಟೇಟ್ ನೋಡೋದಾದ್ರೂ Cl2 ಇದೆ, -2 ಇದು 0, -2 ಹೊರಗಡೆ ಬಂದರೆ ನಮಗೇನಾಗುತ್ತೆ? +2 ಆಗುತ್ತೆ, +2 ಆಕ್ಸಿಡೇಷನ್ ಸ್ಟೇಟ್. ಓಕೆನಾ? ಸೊ ಫಸ್ಟ್ ಆಪ್ಷನ್ ಆಗುತ್ತೆ, ಸಿಂಪಲ್. ಸೊ ಈ ರೀತಿ ನೀವು ಆರಾಮ್ ಬರಿಬೋದು. ನಾಮಿನ್ಕ್ಲೇಚರ್ ವೆರಿ ಇಂಪಾರ್ಟೆಂಟು, ಪಾರ್ಟ್ ಸಿ ಎಲ್ಲೂ ಕೇಳ್ತಾ ಇರ್ತಾರೆ ಕೆಲವೊಂದು ಸಲ. ಸೊ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇವಾಗ ಇಲ್ಲಿ ಮತ್ತೆ ನಾಮಿನ್ಕ್ಲೇಚರು, ದ ಕರೆಕ್ಟ್ IUPAC ನೇಮ್ ಆಫ್ K4ZnOH4 ಈಸ್. ಓಕೆನಾ? ಸೊ ಇವಾಗ ನಾವು ನೋಡೋದಾದರೆ ಫಸ್ಟು ಸೇಮ್, ಇವಾಗ ಏನು ಮಾಡ್ಬೋದು ಅಂದರೆ ನಾವು ಪೊಟ್ಯಾಷಿಯಮ್ ಇದೆ. ಸೊ ಪೊಟ್ಯಾಷಿಯಮ್ ಏನಾಗುತ್ತೆ? ಸ್ಟಾರ್ಟಿಂಗಲ್ಲಿದ್ದಾಗ ಫಸ್ಟ್ ಬರುತ್ತೆ ಕ್ಯಾಟಯಾನ್. ಸೊ ಆ ರೀತಿ ಇಲ್ದಿದ್ದವು ನಾವೇನು ಮಾಡ್ಬೇಕಂತ ತೆಗಿಬೇಕು, ಇದು ತೆಗ್ದೆ. ನೆಕ್ಸ್ಟ್ ಉಳಿದಿರೋದು ಎಲ್ಲ ಕಡೆ ಪೊಟ್ಯಾಷಿಯಮ್ ಇದ್ದಾವೆ. ನೆಕ್ಸ್ಟ್ ಟೆಟ್ರಾಹೈಡ್ರಾಕ್ಸಿಡೋ, ನೆಕ್ಸ್ಟ್ ಟೆಟ್ರಾಹೈಡ್ರಾಕ್ಸಿ ಇದೆ. ಸೊ ಹೈಡ್ರಾಕ್ಸಿ ಆಗಲ್ಲ, ತೆಗ್ದೆ. ಹೈಡ್ರಾಕ್ಸಿಡೋ ಆಗುತ್ತೆ. ನೆಕ್ಸ್ಟ್ ಟೆಟ್ರಾಹೈಡ್ರಾಕ್ಸಿ ಆಗಲ್ಲ. ಓಕೆ, ಉಳಿದಿರೋದು ಒಂದು ಆಪ್ಷನ್ನು ಟೆಟ್ರಾಹೈಡ್ರಾಕ್ಸಿಡೋ ಜಿಂಕೇಟ್ ಆಗುತ್ತೆ. ಓಕೆನಾ? ಸೊ ಜಿಂಕೇಟ್ ಅಂತ ನಾವು ಕರಿತೀವಿ. ಯಾಕೆ? ಪಾಸಿಟಿವ್ ಇದೆ ಅಂದರೆ K+ ಪಾಸಿಟಿವ್ ಇದೆ. ಕಾಂಪ್ಲೆಕ್ಸ್ ಮೇಲೆ ಏನಿದೆ? ನೆಗೆಟಿವ್ ಚಾರ್ಜ್ ಇರುತ್ತೆ. ಕಾಂಪ್ಲೆಕ್ಸ್ ಮೇಲೆ ನೆಗೆಟಿವ್ ಚಾರ್ಜ್ ಇದೆ ಅಂದ್ಕೊಳ್ಳಿ, ನಮ್ಗೆ ಎಂಡಲ್ಲಿ ಏನಾಗಬೇಕು? 8 ಬರಬೇಕು. ಓಕೆನಾ? ಸೊ ನೆಕ್ಸ್ಟು ಇಲ್ಲಿ ಹೈಡ್ರಾಕ್ಸಿ ಇತ್ತು, ಇಲ್ಲ ಹೈಡ್ರಾಕ್ಸಿಡೋ ಅಂತ ನಾವು ಕರಿತೀವಿ. ಅದಕ್ಕೋಸ್ಕರ ಆಪ್ಷನ್ ಎಲಿಮಿನೇಟ್. ಸೊ ಫಸ್ಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ದ ಸೈನೋಕೊಬಾಲಮಿನ್ ಈಸ್ ಅ ಕೋಆರ್ಡಿನೇಷನ್ ಕಾಂಪೌಂಡ್ ಆಫ್. ಸೊ ಏನಾಗತ್ತೆ ಇವಾಗ? ಸೈನೋಕೊಬಾಲಮಿನ್ ಅಂದಾಗ ನಮಗೇನಾಗತ್ತೆ ಅಂದರೆ CO ಆಗುತ್ತೆ. Mg ಅಂದರೆ ಕ್ಲೋರೋಫಿಲ್ ಆಗುತ್ತೆ. Fe ಅಂದರೆ ಬ್ಲಡ್ಡಲ್ಲಿ ಆಗುತ್ತೆ. ನೆಕ್ಸ್ಟ್ NI ಅಂದರೆ ಯಾವುದೋ ಎಂಜೈಮ್ಸಲ್ಲಿ ಇರುತ್ತೆ. ಓಕೆನಾ? ಸಿಂಪಲ್. ನೆಕ್ಸ್ಟು ಅಲ್ಲೂ ಒಂದ್ಸಲ ರಿಪೀಟ್ ಮಾಡಿದ್ದೆ, ಕ್ವಶನ್ಸ್ಗಳು ಬರ್ತಿರ್ಬೇಕಾದ್ರೆ ಆ ಕಡೆ ಆಗ್ತಿರ್ತವೆ. ಓಕೆನಾ? ಸೊ ನೋ ಪ್ರಾಬ್ಲಮ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಸಬ್ ಡಿವಿಷನ್ ಆಫ್ ಸ್ಟ್ರಕ್ಚರಲ್ ಐಸೋಮೆರಿಸಮ್? ಕೋಆರ್ಡಿನೇಷನ್ ಐಸೋಮೆರಿಸಮ್, ಲಿಂಕೇಜ್ ಐಸೋಮೆರಿಸಮ್, ಅಯೋನೇಷನ್ ಐಸೋಮೆರಿಸಮ್, ಜೊಮೆಟ್ರಿಕಲ್ ಐಸೋಮೆರಿಸಮ್. ಜೊಮೆಟ್ರಿಕಲ್ ಐಸೋಮೆರಿಸಮ್ ಆಗಲ್ಲ, ಯಾಕಂದರೆ ಇದು ಏನು? ಸ್ಟೀರಿಯೋ ಐಸೋಮೆರಿಸಮ್. ಸೊ ಇದಾಗಲ್ಲ. ನೆಕ್ಸ್ಟ್ ಹೈಡ್ರೇಟ್ ಒಂದು ಐಸೋಮೆರಿಸಮ್ ಆಗಿಬಿಟ್ರೆ ಮುಗಿದೋಗಿತ್ತು, ಟೈಪ್ಸೇ ಮುಗಿದೋಗ್ಬಿಡತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿ ದ ಸ್ಟ್ರಕ್ಚರ್ ಆಫ್ ಪೆಂಟಾಕಾರ್ಬೊನಿಲ್ ಅಯೋನಿಸ್. ಸೊ ಪೆಂಟಾಕಾರ್ಬೊನಿಲ್ ಅಯೋನು ಟೆಟ್ರಾಹೈಡ್ರಲ್ ಆಗಲ್ಲ. ಸೊ ಟ್ರೈಗೋನಲ್ ಬೈಪಿರಾಮಿಡಲ್ ಆಗುತ್ತೆ. ಇವೆರಡೂ ಆಗಲ್ಲ. ನೀವು ನೋಡೋದಾದರೆ ಹೆಂಗಿರುತ್ತೆ? ಟ್ರೈಗೋನಲ್ ಬೈಪಿರಾಮಿಡಲ್. ಸೊ ಹಿಂಗಿರುತ್ತೆ, CO 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 ಅಯನ್. ಓಕೆನಾ? ಸೊ ಇದೇನು? ಟ್ರೈಗೋನಲ್ ಬೈಪಿರಾಮಿಡಲ್. ಸೊ ಜಸ್ಟ್ ಟ್ರೈಗೋನಲ್ ಬೈಪಿರಾಮಿಡಲ್. ಓಕೆನಾ? ಸೊ ಜಸ್ಟ್ ನೋಟ್ ಮಾಡ್ಕೊಂಡಿರಿ, ಅವೆಲ್ಲ ಕೂಡ್ಕೊಂಡಿರ್ತವೆ, ಜಸ್ಟ್ ನಿಮ್ಮ ಸ್ಟ್ರಕ್ಚರ್ ಅಷ್ಟೇ ಇದು, ಜಸ್ಟ್ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟು ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ನೋಡೋದಾದ್ರೆ 0 ಆಕ್ಸಿಡೇಷನ್ ಸ್ಟೇಟ್, CO ಅನ್ನೋದೇನು? ನ್ಯೂಟ್ರಲ್ ಲಿಗ್ಯಾಂಡ್. ಓಕೆನಾ? ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ದ ಮೋಸ್ಟ್ ಸ್ಟೇಬಲ್ ಕಾಂಪ್ಲೆಕ್ಸ್ ಇನ್ ದ ಫಾಲೋವಿಂಗ್ ಕಾಂಪ್ಲೆಕ್ಸಸ್. ಸೊ FeCO5. ಸೊ ಮೋಸ್ಟ್ ಸ್ಟೇಬಲ್ ಅಂದಾಗ ಒಂದು ಆಕ್ಸಿಡೇಷನ್ ಸ್ಟೇಟನ್ನು ನೋಡ್ಬೋದು. ಇವಾಗ ಲಿಗೆಂಡ್ಸ್ ಬೇರೆ ಕಡೆ ಇದ್ದರೆ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಯಾವುದಿದೆಯಾ ಅದು ನೋಡ್ಬೋದು, ಇಲ್ಲಾಂದರೆ ಯಾವ್ದಾದ್ರು ಕಿಲೇಟಿಂಗ್ ಲಿಗೆಂಡ್ ಇದೆ ಅಂತ ನೋಡ್ಬೇಕು. ಸಿಂಪಲ್. ಓಕೆನಾ? ಸೊ ನಾವು ನೋಡೋದ್ರೆ CO ಇದೆ, ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್. CN ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್. H2O ಇದೆ. ನೆಕ್ಸ್ಟ್ ಇರುತ್ತೆ C2O4. C2O4 ಅನ್ನೋದೇನು? ಕಿಲೇಟಿಂಗ್ ಲಿಗೆಂಡ್. ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ ಡಿ ಆಗುತ್ತೆ. ಸೊ ಕಿಲೇಟಿಂಗ್ ಲಿಗೆಂಡ್ ಅಂದಾಗ ನಮಗೇನಿರುತ್ತೆ? ಆಕ್ಸಾಲೇಟೋ. ಸೊ C ಡಬಲ್ ಬಾಂಡ್ O- ಇರುತ್ತೆ. ಸೊ CO O- ಇರುತ್ತೆ. ಇಂಥವು ಏನು ಮಾಡ್ತವೆ? ಮೆಟಲ್ ಜೊತೆಗೆ 3 ಕೂಡ್ಕೊಂಡಿರ್ತವೆ. ಸೊ ಎಷ್ಟು ಹೇಳಿದರೆ 3. ಸೊ ಏನಾಗುತ್ತೆ ಅಂದರೆ ಹೆಕ್ಸಾಡೆಂಟೆಡ್ ಲಿಗೆಂಡ್ ಆಗುತ್ತೆ. ಓಕೆನಾ? ಸೊ ಹೆಕ್ಸಾಡೆಂಟೆಡ್ ಅಲ್ಲ, ಇದು ಬೈಡೆಂಟೆಡ್ ಲಿಗೆಂಡು 3 ಟೈಮ್ಸ್ ಇರುತ್ತೆ. ಹೆಕ್ಸಾಡೆಂಟೆಡ್ ಲಿಗೆಂಡ್ ಒಂದು ಎಕ್ಸಾಂಪಲ್ ಕೊಡ್ಬೋದಾ? EDTA. ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟು ಇಲ್ಲಿ ಮ್ಯಾಚ್ ದ ಲಿಸ್ಟ್ ವಿತ್ ಲಿಸ್ಟ್ 2 ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಸೊ ಬ್ಲಡ್ ಪಿಗ್ಮೆಂಟ್ ಯಾವುದ್ರಲ್ಲಿ ಇರುತ್ತೆ? ಐಎನಲ್ಲಿ ಇರುತ್ತೆ ಅಂತ ಹೇಳಿದೆ.
A4. ಸೊ A4 ಎಲ್ಲಿದೆ ನೋಡಬೇಕು, ಇಲ್ದವನ್ನೆಲ್ಲ ರಿಮೂವ್ ಮಾಡಿಬಿಡ್ಬೇಕು. A4 ಮುಗೀತು. ನೆಕ್ಸ್ಟು ಕ್ಲೋರೋಫಿಲ್ ಯಾವುದ್ರಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ MGಲಿ ಇರುತ್ತೆ. B3 ಯಾವುದಿದೆ, ಸೊ B3 ಇಲ್ಲಿದೆ. B3 ಇದಿಲ್ಲ, ಆಪ್ಷನ್ ಮುಗೀತು. ನೆಕ್ಸ್ಟ್ ಬೇಕಾದ್ರೆ ನೀವು ನೋಡ್ಬೋದು ವಿಟಮಿನ್ B12 ಅಂದರೆ ನಮಗೆ CO ಇರುತ್ತೆ. C2 D1 ವಿಲ್ಕಿನ್ಸನ್ಸ್ ಕ್ಯಾಟಲಿಸ್ಟ್ ಅಂದರೆ RH ಇರುತ್ತೆ. ಓಕೆನಾ, RH PPH3 2 Cl2 ಇದು ನಾವೇನು ಮಾಡ್ತೀವಿ ಅಂದರೆ ಹೈಡ್ರೋಜನೇಷನ್ ಯೂಸ್ ಮಾಡ್ತೀವಿ. ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ದ ಕಾಂಪ್ಲೆಕ್ಸ್ ದ ಲಿಗೆಂಡ್ ದಟ್ ಶೋಸ್ ಲಿಂಕೇಜ್ ಐಸೋಮರಿಸಮ್ ಇಸ್. ಲಿಂಕೇಜ್ ಅಂದರೆ ಏನು, ಎರಡು ಕಡೆಯಿಂದನೂ ಕನೆಕ್ಟ್ ಆಗಬೇಕು. ಸೊ ಇಲ್ಲಿ ನಾವು ನೋಡೋದಾದರೆ ಫಸ್ಟ್ ಇರೋದು NO2- ಇದೆ, NO2- ಆಗುತ್ತೆ. ಎನ್ನಿಂದ ಕನೆಕ್ಟ್ ಆದರೆ ನೈಟ್ರೈಟೋ N ಅಂತೀವಿ. ಆಕ್ಸಿಜನಿಂದ ಕನೆಕ್ಟ್ ಆದರೆ ನೈಟ್ರೈಟು O ಅಂತೀವಿ. ಸಿಂಪಲ್. ಓಕೆನಾ. ಸೊ ಇವು ಯಾವುದೂ ಆಗಲ್ಲ, NH3 ಆಗಲ್ಲ, CO ಆಗಲ್ಲ, NH2 ಆಗಲ್ಲ. ಸೊ ಇದೇನು ಸೇಮ್ ಲಿಗೆಂಡ್ಗಳು. ನಮಗೆ ಅವ್ರೇನು ಕೇಳಿರೋದಂದರೆ ಲಿಂಕೇಜ್ ಅಂದರೆ ಸೇಮ್ ಒಂದು ಮಾಲಿಕ್ಯೂಲಲ್ಲಿ ಒಂದು ಲಿಗೆಂಡಲ್ಲಿ 2 ಡಿಫ್ರೆಂಟ್ ಡೋನರ್ ಐಟಮ್ಸ್ಗಳು ಇರ್ತವೆ. ಇಲ್ಲಿ ಸೇಮ್ ಡೋನರ್ ಐಟಮ್ಸ್ಗಳು ಇರ್ತವೆ, ಅದಕ್ಕೋಸ್ಕರ ಆಗಲ್ಲ. ಓಕೆನಾ. 2 ಡಿಫ್ರೆಂಟ್ ಡೋನರ್ ಐಟಮ್ಸ್ಗಳು ಇರಬೇಕು ಒಂದು ಮಾಲಿಕ್ಯೂಲಲ್ಲಿ, ಒಂದು ಲಿಗೆಂಡಲ್ಲಿ. ನೆಕ್ಸ್ಟ್ ಇರೋದು ಇವಾಗ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ವಿತ್ ಕಾಂಪೋಸಿಷನ್ PTBr4 4NH3 ಆನ್ ರಿಯಾಕ್ಟಿಂಗ್ ವಿತ್ ಎಕ್ಸೆಸ್ ಆಫ್ AgNO3 ಪ್ರೊಡ್ಯೂಸಸ್ 2 mole ಆಫ್ AgBr precipitate. The secondary and primary valency of the metal ion in the complex is. ಸೊ ಏನು ಹೇಳಿದ್ದಾರೆ ಅಂದರೆ ಅವರು ಈ ಕಾಂಪ್ಲೆಕ್ಸ್ ರಿಯಾಕ್ಟ್ ಆದಾಗ 2 AgBrನ ಹೊರಗಡೆ ಹಾಕಿದೆ ಅಂತ. 2 AgBrನ ಹೊರಗಡೆ ಹಾಕಿದೆ ಅಂದರೆ ಮೀನಿಂಗ್ ಏನು, 2 Brಗಳು ಕಾಂಪ್ಲೆಕ್ಸಿಂದ ಹೊರಗಡೆ ಇದ್ವು ಅಂತ. ಓಕೆನಾ. ಸೊ 2 Brಗಳು ಕಾಂಪ್ಲೆಕ್ಸಿಂದ ಹೊರಗಡೆ ಇದ್ವು ಅಂತ. ಸೊ ಇವಾಗ ಜಸ್ಟ್ ಸಿಂಪಲ್ ನೀವೇನು ಬರಿಬೇಕು, ಉಳಿದಿರೋದನ್ನ ಬರ್ಕೊಂತ ಹೋದ್ರೆ ಆಯಿತು. PT ಇದೆ, ನೆಕ್ಸ್ಟ್ NH3 ಇದೆ, ಎಷ್ಟು ಟೈಮ್ಸ್ ಇದೆ, 4 ಟೈಮ್ಸ್ ಇದೆ. ನೆಕ್ಸ್ಟ್ Br ಇದೆ, 2 ಟೈಮ್ಸ್ ಇದೆ. ಓಕೆನಾ, ಮುಗೀತು. ಇವಾಗ ಅವ್ರು ಕೇಳಿದರೆ ಸೆಕೆಂಡರಿ ವೇಲೆನ್ಸಿ ಅಂದ್ರೇನು, ಕೋಆರ್ಡಿನೇಷನ್ ನಂಬರ್. ಸೊ 4 2 6. ಓಕೆನಾ. ಇದು ಕೇರ್ಫುಲ್ ಆಗಿರಬೇಕು. ಬೈಡೆಂಟೆಡ್ ಲಿಗೆಂಡ್ ಇದ್ದಾಗ ಇದು ನಾರ್ಮಲಿ ಮೋನೋಡೆಂಟೆಡ್ ಲಿಗೆಂಡ್, ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. 6 ಆಗುತ್ತೆ. 6 ಎಲ್ಲಿದ್ದಾವೆ, ತೆಗ್ದೆ 2 ಉಳಿದಿದ್ದಾವೆ. ನೆಕ್ಸ್ಟು ಸೆಕೆಂಡರಿ ವೇಲೆನ್ಸಿ ಆದಮೇಲೆ ಪ್ರೈಮರಿ ವೇಲೆನ್ಸಿ ಅಂದರೆ ಏನಾಗೋದು ಗೊತ್ತಾ, ಸಿಂಪಲ್. ಸೊ ಇವಾಗ ವರ್ನಸ್ ಥಿಯರಿ ಹೇಳ್ಬೇಕಾದ್ರೆ ಪ್ರೈಮರಿ ವೇಲೆನ್ಸಿ ಅಂದರೆ ಹೊರಗಡೆ ಇರೋದು ಅಯನೈಸಬಲ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಆ್ಯಕ್ಚುಲಿ ಕಂಡೀಷನ್ ಏನು, ಇವರು ಜಸ್ಟ್ ಹೇಳಿದಷ್ಟೇ. ನೆಕ್ಸ್ಟ್ ನಮ್ಗೆ ಗೊತ್ತಾಗಿದ್ದು ಪ್ರೈಮರಿ ವೇಲೆನ್ಸಿ ಅಂದರೆ ಆಕ್ಸಿಡೇಷನ್ ಸ್ಟೇಟ್ಸ್ ಅಂತ. ಓಕೆನಾ. ಸೊ ಕಾನ್ಸೆಪ್ಟು ಅದೇ, ಬಟ್ ಹೋಗ್ತಾ ಇಂಪ್ರೂವ್ಮೆಂಟ್ ಆಗಿದೆ. ನಿಮ್ಗೆ ಇವಾಗ ನೋಡ್ಬೇಕಾದ್ರೆ ಓಕೆ ಪ್ರೈಮರಿ ವೇಲೆನ್ಸಿ ಸೆಕೆಂಡರಿ ವೇಲೆನ್ಸಿ ಈ ರೀತಿ ಇದೆಯಲ್ಲ, ಈ ಕಾನ್ಸೆಪ್ಟ್ ಚೇಂಜಸ್ ಇದೆಯಲ್ಲ, ಇಲ್ಲ ಅವ್ರು ಸ್ಟಾರ್ಟಿಂಗ್ ಹಂಗೆ ಹೇಳಿದ್ರು, ಹೋಗ್ತಾ ಚೇಂಜಸ್ ಆಗ್ತಾ ಇದೆ. ಸಿಂಪಲ್. ಓಕೆನಾ. ಸೊ ಇವಾಗ ನಾವು ನೋಡೋದಾದರೆ ಆಕ್ಸಿಡೇಷನ್ ಸ್ಟೇಟು Br2 ಹೊರಗಡೆ ಇದೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಕಾಂಪ್ಲೆಕ್ಸ್ ಮೇಲೆ +2 ಇದೆ, +2 ಆಕ್ಸಿಡೇಷನ್ ಸ್ಟೇಟ್ ಇದೆ ಅಂತ ಇಮ್ಯಾಜಿನ್ ಮಾಡಿರಿ. ನೆಕ್ಸ್ಟ್ ಇವಾಗ -2 ಇರುತ್ತೆ. ಸೊ -2 ಹೊರಗಡೆ ಹೋದ್ರೆ ಏನಾಗುತ್ತೆ, +2 ಏನಾಗುತ್ತೆ, +4 ಆಗುತ್ತೆ. NH3 ಏನಾಗುತ್ತೆ, 0 ಆಗುತ್ತೆ. -2ನ ಹೊರಗಡೆ ತೊಗೊಂಡು ಹೋಗ್ರಿ, +2 ಆಗುತ್ತೆ. Br2ನ ಹೊರಗಡೆ ಇಡ್ರಿ ಸ್ವಲ್ಪ ಸೈಡಿಗೆ. ಸೊ Br2ನ ಹೊರಗಡೆ ಇಟ್ಟರೆ 2 -1 ಅಲ್ಲ. ಸೊ ಕಾಂಪ್ಲೆಕ್ಸ್ ಮೇಲೆ ಏನಿರುತ್ತೆ, +2 ಇರುತ್ತೆ. ಅದನ್ನೇ ಬರೆದಿದ್ದೀನಿ. -2 ಇರೋದು ಹೊರಗಡೆ ತೊಗೊಂಡೋದ್ರೆ +2 ಆಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ಆಪ್ಷನ್ C ಆಗುತ್ತೆ. ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ದ ಕಾಂಪ್ಲೆಕ್ಸ್ PtCl2 4NH3 Br2 ಸೇಮ್ ಇಸ್ ಟ್ರೀಟೆಡ್ ವಿತ್ ಎಕ್ಸೆಸ್ ಆಫ್ AgNO3 ಸೊಲ್ಯೂಷನ್ 2 moles ಆಫ್ AgBr ಇಸ್ ಪ್ರೆಸಿಪಿಟೆಡ್. ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿ ಆಫ್ ದ ಕಾಂಪ್ಲೆಕ್ಸ್ ಇಸ್. ಇವಾಗ ಏನು ಕೇಳಿದ್ದಾರೆ, ಪ್ರೈಮರಿ ಫಸ್ಟ್ ಕೇಳಿದ್ದಾರೆ, ಸೆಕೆಂಡರಿ ಆಮೇಲೆ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸೊ ಯಾಕಂದರೆ ಇಲ್ಲಿ ಕನ್ಫ್ಯೂಷನ್ಸ್ಗಳನ್ನು ಮಾಡ್ತಾರೆ ನಿಮ್ಗೆ ಅವರು. ಸೊ ಇವಾಗ ಅವ್ರು ಏನು ಹೇಳ್ತಾರೆ ಅಂದರೆ AgNO3 ಸೊಲ್ಯೂಷನ್ 2 moles ಆಫ್ AgBr ಹೊರಗಡೆ. ಸೊ ಸಿಂಪಲ್ ಅವಾಗ ಬರ್ದಂಗೆ Brನ ಹೊರಗಡೆ ಬರೀರಿ, ಉಳಿದಿರೋದನ್ನ ಬರ್ಕೊಂತ ಹೋದ್ರೆ ಆಯ್ತು. ಇದೇನು ಕಷ್ಟ ಇತ್ತಾ, ಸಿಂಪಲ್ ಆಗಿತ್ತಿದು. PtCl2 4NH3 ನೆಕ್ಸ್ಟು Br2ನ ಹೊರಗಡೆ ಹಾಕಿದ್ದೀನಿ, 2 4. ಸೊ ಏನಾಗುತ್ತೆ 6. ನಮಗೇನಾಗುತ್ತೆ ಅಂದರೆ ಆಪ್ಷನ್ನು ಸೆಕೆಂಡರಿ ವೇಲೆನ್ಸಿ 6 ಇರಬೇಕು. ಇದಾಗಲ್ಲ, ಸೆಕೆಂಡರಿ ವೇಲೆನ್ಸಿ 6 ಇರಬೇಕು. ಸೆಕೆಂಡರಿ ವೇಲೆನ್ಸಿ 6 ಇದೆ. ಇವಾಗ ನೆಕ್ಸ್ಟ್ ಉಳಿದಿರೋದೇನು, ಆಕ್ಸಿಡೇಷನ್ ಸ್ಟೇಟು. ಸೊ Br2ನ ಹೊರಗಡೆ ಹಾಕಿದೆ. ಸೊ ಇದೇನಾಗುತ್ತೆ ಅಂದರೆ +2. Cl2ನ -2 ಇರೋದು ಹೊರಗಡೆ ತೊಗೊಂಡ್ಬಂದ್ರೆ +2 ಆಗುತ್ತೆ. +2 ಅಂದರೆ +4 ಆಗುತ್ತೆ. +4 and 6. ಸೊ ಇದು ಆಗಲ್ಲ. ಆಪ್ಷನ್ ಉಳಿದಿರೋದು ಅದು C ಆಗುತ್ತೆ. ಓಕೆನಾ. ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ದ ಆಂಬಿಡೆಂಟೆಡ್ ಲಿಗೆಂಡ್ ಅಂದರೆ ಏನಾಗುತ್ತೆ ಅಂದರೆ 2ರಿಂದ ಕನೆಕ್ಷನ್ ಆಗಬೇಕು. ಇಲ್ಲಿ ನೀವು ನೋಡ್ಬೋದು Cl- ಆಗಲ್ಲ. ಸೊ ಸೈನೈಡ್ Cn- ಅಂದರೆ C ಅಂದರೆ ಏನಾಗುತ್ತೆ, ಸೈನೈಡ್ ಆಗುತ್ತೆ. ಏನಿಂದ ಆದರೆ ಐಸೋಸೈನೈಡ್ ಆಗುತ್ತೆ. ಸೊ ಇದೇನಾಗುತ್ತೆ, ಆಪ್ಷನ್ ಆಗುತ್ತೆ. ಇವೆರಡು ಆಗಲ್ಲ. ಸೊ ಮುಗೀತು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ದ ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸ್ ಆಫ್ ದ ಟೈಪ್ MABXL ವೇರ್ ABXL ಆರ್ ಇಡೆಂಟೆಡ್ ಶೋಸ್. ಓಕೆ, ಈ ರೀತಿ ಹೇಳಿದ್ದಾರೆ. ಸಿಂಪಲ್ ಇದು. ಏನು ಮಾಡ್ಬೇಕು ನೀವು, ಮೆಟಲ್ ಇರುತ್ತೆ, ಮೆಟಲ್ಗೆ A ಕನೆಕ್ಟ್ ಆಗಿರುತ್ತೆ, B ಕನೆಕ್ಟ್ ಆಗಿರುತ್ತೆ, X ಕನೆಕ್ಟ್ ಆಗಿರುತ್ತೆ, L ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಇವರು. ಯಾವ ರೀತಿ ಪಾಸಿಬಿಲಿಟಿ ಇದಾವೆ ಅಂತ ನೀವು ಈ ರೀತಿ ಕೊಟ್ಟಾಗ ಡಿಫ್ರೆಂಟ್ ಗ್ರೂಪ್ಗಳಿದ್ದಾಗ ಒಂದೊಂದು ಸ್ಟೇಷನರಿ ಆಗಿಡಬೇಕು, ಒಂದನ್ನು ಫಿಕ್ಸ್ ಆಗಿಡಬೇಕು, 3ನ ಚೇಂಜಸ್ ಮಾಡಬೇಕು. ಸೊ ಒಂದ್ಸಲ ನಾನು ಏನು ಮಾಡ್ಬೋದು, ಇದನ್ನ ಟ್ರಾನ್ಸಲ್ಲಿಟ್ಟೆ, Lನ ಟ್ರಾನ್ಸಿಟ್ಟೆ,
ಓಕೆನಾ, 2 ಸಿಸ್ ಆಗಿದ್ವು. ನೆಕ್ಸ್ಟ್ ಏನು ಮಾಡ್ತೀನಿ, ಬಿನ ತೊಗೊಂಬರ್ತೀನಿ, ಬಿನ ಟ್ರಾನ್ಸ್ ಇಡ್ತೀನಿ ಯಾವುದಕ್ಕೆ, ಎಗೆ. ಸೊ ಏನು ಮಾಡ್ತೀನಿ ಅಂದರೆ ಬರೆದ್ಬಿಡ್ಲಾ, ಓಕೆ ನೋ ಪ್ರಾಬ್ಲಮ್. ಎಗೆ ಏನು ಮಾಡ್ತೀನಿ ಅಂದರೆ ಎಲ್ಲ ಬಿನ ಟ್ರಾನ್ಸಲ್ಲಿ ಇಡ್ತೀನಿ, ಎಲ್ಲಿ ಈ ಕಡೆ ಬರದೆ ಎಕ್ಸ್ನ ಬರದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಎಕ್ಸ್ನ ಟ್ರಾನ್ಸಲ್ಲಿ ಇಡ್ತೀನಿ ಮತ್ತು ಉಳಿದಿರೋನ ನಾರ್ಮಲಿ ಬರಿತೀನಿ, ಓಕೆನಾ. ಸೊ ಮೆಟಲ್ಗೆ ಎಕ್ಸ್ನ ಟ್ರಾನ್ಸಲ್ಲಿ ಇಡ್ತೀನಿ, ಎ ಜೊತೆಗೆ ಎಲ್ನ ಇಲ್ಲಿ ಬರದೆ, ನೆಕ್ಸ್ಟು ಬಿನ ಇಲ್ಲಿ ಬರದೆ. ಎಲ್ಲ ಕಡೆನೂ ನೀವು ನೋಡಿದ್ರೆ 2 ಟ್ರಾನ್ಸ್, ಸೊ 2 ಕಡೆ ಏನಾಗತ್ತಂದರೆ ಸಿಸ್ ಆಗುತ್ತೆ. ಸೊ ಒಂದು ಕಡೆ ಏನಾಗತ್ತಂದರೆ ಟ್ರಾನ್ಸ್ ಆಗುತ್ತೆ. ಏನಾಗತ್ತಂದರೆ 2 ಸಿಸ್ಸು 1 ಟ್ರಾನ್ಸ್ ಇರುತ್ತೆ. ನೀವು ನೋಡ್ಬೋದು 2 ಸಿಸ್ಸು ಒಂದೇನಾಗಿರುತ್ತೆ ಅಂದರೆ ಟ್ರಾನ್ಸಲ್ಲಿ ಇರುತ್ತೆ. ಅದೇ ರೀತಿ ನೀವು ನೋಡ್ಬೋದು 2 ಸಿಸ್ಸು ಒಂದೇನಾಗಿ ಟ್ರಾನ್ಸಲ್ಲಿ ಇರುತ್ತೆ, 2 ಸಿಸ್ಸು 1 ಟ್ರಾನ್ಸಲ್ಲಿ ಇರುತ್ತೆ, ಸಿಂಪಲ್, ಓಕೆನಾ. ಸೊ 2 ಸಿಸ್ 1 ಟ್ರಾನ್ಸ್, ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟು ಇಲ್ಲಿ ದ ಮ್ಯಾಗ್ನಿಟ್ಯೂಡ್ ಆಫ್ CFSC, the crystal field splitting complex delta knot can be related to the configuration of d orbital in a coordination entity is. ಅವ್ರೇನು ಹೇಳ್ತಿದ್ದಾರೆ ಅಂದರೆ ಏನೋ ಒಂದು ಸ್ವಲ್ಪ ಕೊಟ್ಟಿದ್ದಾರೆ, ಯಾವ ಸರಿ ಇದೆ ಅಂತ ಹೇಳ್ರಿ ಅಂತ ಹೇಳಿದ್ದಾರೆ, ಸಿಂಪಲ್. ಇವಾಗ ನೀವು ನೋಡೋದಾದರೆ ಡೆಲ್ಟಾ ನಾಟ್ ಈಸ್ ಲೆಸ್ ದೆನ್ ಪಿ, ದ ಕಾನ್ಫಿಗರೇಷನ್ ಇಸ್ T2G3 EG1. ಡೆಲ್ಟಾ ನಾಟ್ ಲೆಸ್ ದೆನ್ ಪಿ ಅಂದರೆ ನಮಗೇನಾಗತ್ತೆ ಅಂದರೆ ಏನಾಗುತ್ತೆ, ಪೇರಿಂಗ್ ಎನರ್ಜಿ ಜಾಸ್ತಿ ಇದೆ. ಪೇರಿಂಗ್ ಎನರ್ಜಿ ಜಾಸ್ತಿ ಇದೆ ಅಂದರೆ ನಮಗೇನಾಗತ್ತೆ ಅಂದರೆ ಪೇರಿಂಗ್ ಆಗಲ್ಲ. ಸೊ ಏನಾಗತ್ತಂದ್ರೆ ಈ ರೀತಿ ಇದ್ದಾಗ ಎಲೆಕ್ಟ್ರಾನ್ಗಳು 3ನೇದಾದ್ಮೇಲೆ 4ನೇದಕ್ಕೆ ಮೇಲ್ಗಡೆ ಹೋಗುತ್ತೆ. ಸೊ ಪೇರಿಂಗ್ ಆಗಲ್ಲ. ಸೊ ಈ ರೀತಿ ನೋಡ್ಬೋದು ನೀವು, T2G3 EG1 ಇದೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. ಬಿ ಆಗಲ್ಲ. ಡೆಲ್ಟಾ ನಾಟ್ ಗ್ರೇಟರ್ ದೆನ್ ಪಿ ಅಂದರೆ ನಮಗೇನಾಗತ್ತೆ ಅಂದರೆ ಪೇರಿಂಗ್ ಆಗಬೇಕು. ಸೊ ಡೆಲ್ಟಾ ನಾಟ್ ಗ್ರೇಟರ್ ದೆನ್ ಪಿ ಅಂದಾಗ ನಮಗೇನಾಗುತ್ತೆ ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ ನಮಗೇನಾಗಬೇಕು, ಪೇರಿಂಗ್ ಆಗಬೇಕು. ಸೊ ಪೇರಿಂಗ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದು ಆಪ್ಷನ್ ಆಗಲ್ಲ. ನೆಕ್ಸ್ಟು ಮತ್ತೆ ಪೇರಿಂಗ್ ಆಗಬೇಕು. ಈಜಿಲಿ ಎಲೆಕ್ಟ್ರಾನ್ ಹೋಗಿದೆ ಅಂದರೆ ಪೇರಿಂಗ್ ಆಗಿಲ್ಲ, ಅದಕ್ಕೋಸ್ಕರ ನಮಗೇನಾಗತ್ತೆ, ಇದಾಗಲ್ಲ. ಪೇರಿಂಗ್ ಎನರ್ಜಿ ಜಾಸ್ತಿ ಇದೆ ಅಂದ್ಕೊಳ್ಳಿ ನಮಗೇನಾಗಬೇಕು, ಪೇರಿಂಗ್ ಆಗಬೇಕು. ಬಟ್ ಇಲ್ಲೇನಾಗಿದೆ ಅಂದರೆ ಪೇರಿಂಗ್ ಆಲ್ರೆಡಿ ಅವ್ರೇನು ಮಾಡಿದೆ, ಪೇರಿಂಗ್ ಮಾಡಿಬಿಟ್ಟಿದ್ದಾರೆ, ಪೇರಿಂಗ್ ಆಗಬಾರ್ದು. ಅದಕ್ಕೋಸ್ಕರ ಇದು ಆಪ್ಷನ್ಗಳಾಗಲ್ಲ, ಫಸ್ಟ್ ಆಪ್ಷನ್ ಆಗುತ್ತೆ, ಸಿಂಪಲ್, ಓಕೆನಾ. ಸೊ ನೆಕ್ಸ್ಟ್ ಇರೋದು ಇವಾಗ ವೆರಿ ಇಂಪಾರ್ಟೆಂಟ್ಗಳು 4 ಬರ್ತವೆ ಇವು. ಸೊ ಅದೇ ರೀತಿ ಬೇರೆದು ಯಾವ್ದಾದ್ರು ಕೊಟ್ಟರು ಒಂದೇ ಕಾನ್ಸೆಪ್ಟ್ ಇಟ್ಕೋಬೇಕು, ಅದನ್ನು ಸಾಲ್ವ್ ಮಾಡ್ತಾ ಹೋಗ್ಬೇಕು, ಸಿಂಪಲ್, ಓಕೆನಾ. ಸೊ ಫಸ್ಟು ಯೂಸಿಂಗ್ ವೈಲೆನ್ಸ್ ಬಾಂಡ್ ಥಿಯರಿ ಅಕೌಂಟ್ ಫಾರ್ ದ ಜಾಮೆಟ್ರಿ ಹೈಬ್ರಿಡೈಸೇಷನ್ ಮ್ಯಾಗ್ನೆಟಿಕ್ ಮೊಮೆಂಟ್ ಪ್ರಾಪರ್ಟಿ ಆಫ್ NiCN4 ಟ್ವೈಸ್ NiCN4 2-, ಓಕೆನಾ. ಅದು ಟ್ವೈಸ್ ಅಲ್ಲ, ಅದು ಒಂದು ಸ್ವಲ್ಪ ಮಿಸ್ ಆಗ್ತಾವೆ, ಚೂರು ಮಿಸ್ ಆದರೆ ವೆರಿ ಇಂಪಾರ್ಟೆಂಟ್, ವೆರಿ ಕೇರ್ಫುಲ್ ಆಗಿರೋ, ಓಕೆನಾ. ಸೊ ಗಿವನ್ ಅಟಾಮಿಕ್ ನಂಬರ್ ಇಸ್ Ni28. ಫಸ್ಟ್ ಏನು ಮಾಡಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಆರ್ಗನ್ 3D8 4s2, ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು, ಅದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಬರೀಬೇಕು. CN4- ಅಂದರೆ CN 4 ಟೈಮ್ಸ್ ಇದೆ ಅಂದರೆ ಏನಾಗುತ್ತೆ ಅಂದರೆ -4 ಹೊರಗಡೆ ಹೋದರೆ ಏನಾಗುತ್ತೆ ಅಂದರೆ +4. ಸೊ +4 -2 ಅಂದರೆ ನಮಗೇನಾಗುತ್ತೆ ಅಂದರೆ +2. ಅದಕ್ಕೋಸ್ಕರ ನಿಕ್ಕಲೇನು +2 ಆಗುತ್ತೆ. +2 ಆದಮೇಲೆ ನಾವೇನು ಮಾಡಬೇಕು, 2 ಎಲೆಕ್ಟ್ರಾನ್ಗಳನ್ನು ತೆಗಿಬೇಕು. ಎಲ್ಲಿಂದ ತೆಗಿತೀವಿ, 2ರಿಂದ S ತೆಗೆದೆ. ಸೊ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು ಫಿಲ್ ಮಾಡಿ ಈ ರೀತಿ ಬರ್ತಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವಾಗ CN ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್. ಸೊ ಇದೊಂದು ಸೀರೀಸ್ ಹೇಳ್ಕೊಡ್ತೀನಿ ನಿಮಗೆ, ನೋ ಪ್ರಾಬ್ಲಮ್. ಇವಾಗ ಜಸ್ಟ್ ನೆನ್ಪಿಟ್ಕೊಂಡಿರಿ, ಇದು ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್, ಇದು ವೀಕ್ ಫೀಲ್ಡ್ ಲಿಗೆಂಡ್ ಅಂತ, ಓಕೆನಾ. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಇರುತ್ತೆ. ಸೊ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಏನು ಮಾಡತ್ತಂದರೆ ಪೇರಿಂಗ್ ಮಾಡಿಸುತ್ತೆ. ಸೊ ಪೇರಿಂಗ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ ನೀವು ನೋಡ್ಬೋದು ಎಲೆಕ್ಟ್ರಾನ್ಗಳು ಏನಾಗ್ತವೆ ಅಂದರೆ ಜಂಪ್ ಆಗ್ತಿದ್ದಾವೆ. ಉಳಿದಿರೋದು ಏನಾಗುತ್ತೆ ಅಂದರೆ ನೀವು ನೋಡ್ಬೋದು 4 ಲಿಗೆಂಡ್ ಇದ್ದಾವೆ. ಸೊ 4 ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಗಳನ್ನು ಹಾಕುತ್ತೆ. ಇವಾಗ ಯಾವ ಆರ್ಬಿಟಲ್ಸ್ಗಳು ಇನ್ವಾಲ್ವ್ಮೆಂಟ್ ಆಗಿದ್ದಾವೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ನೀವು ನೋಡ್ಬೋದು DsP2 ಆಯಿತು ಅಂದರೆ ಅದಕ್ಕೇನಂತ ಕರಿತೀವಿ ಅಂದರೆ ನಾವು ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಹೈಬ್ರಿಡೈಸೇಷನ್ DsP2 ಇರುತ್ತೆ, ಡಯಾಮ್ಯಾಗ್ನೆಟಿಕ್ ಇರುತ್ತೆ, ಎಲ್ಲವೂ ಪೇರ್ ಆಗಿದ್ದಾವೆ, ಸಿಂಪಲ್, ಓಕೆನಾ. ಸೊ ಇಷ್ಟೇ ನೀವು ಮಾಡಬೇಕಾಗಿರೋದು. ಯಾವುದೇ ಕೊಟ್ಟರು ಬರ್ಕೊತ ಹೋಗ್ಬೇಕು. ಎಷ್ಟು ಲಿಗೆಂಡ್ ಇದ್ದಾವೆ, 4 ಇದ್ರೆ ಅದು DsP2ನ, ಇಲ್ಲಾಂದರೆ SP3ನ. SP3 ಅಂದರೆ ಟೆಟ್ರಾಹೈಡ್ರಲ್ಲು, DsP2 ಅಂದರೆ ಇದು ಸ್ಕ್ವೇರ್ ಪ್ಲೇನರ್. ಇವಾಗ 6 ಲಿಗೆಂಡ್ ಇದ್ದರೆ ಆಕ್ಟಾಹೈಡ್ರಲ್ ಆಗುತ್ತೆ. ಆಕ್ಟಾಹೈಡ್ರಲ್ ಇರಬೇಕಾದ್ರೆ ಸಿಚುವೇಶನ್ ಏನು, ಸೊ ನಮ್ಗೆ 2 D ಆರ್ಬಿಟಲ್ಗಳು ಬೇಕು. D2 SP3 ಆಗ್ಬೋದಿಲ್ಲ ಅಂದರೆ SP3 D2 ಆಗಬೇಕು, ಸಿಂಪಲ್, ಓಕೆನಾ. ಸೊ ಇಷ್ಟು ನೋಟ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ದ ಗಿವನ್ ದ ಐಪ್ಯಾಕ್ ನೇಮ್ ಆಫ್ TiS2O6 3+ ಡ್ರಾ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮರಿಸಮ್ ಆಫ್ PTNS3 2 Cl2 ಅಂತ ಹೇಳಿದ್ದಾರೆ, ಸಿಂಪಲ್. ಏನು ಮಾಡ್ಬೇಕು ನೀವು, 2 Clನ ಸಿಸ್ ಇಡಬೇಕು, 2 Clನ ಟ್ರಾನ್ಸ್ ಇಡಬೇಕು, 2 NH3ನ 2ನ್ನ ಸಿಸ್ ಇಡಬೇಕು, ನೆಕ್ಸ್ಟ್ 2ನ್ನು ಟ್ರಾನ್ಸ್ ಇಟ್ಬಿಟ್ರೆ ಮುಗೀತು, 2 ಮಾರ್ಕ್ಸ್ ಫಿಕ್ಸ್. ನೆಕ್ಸ್ಟು ನಮ್ಗೆ ಕೇಳಿದಾರೆ ಅವರು ಇದ್ರದ್ದು ನಾಮಿನ್ಕ್ಲೇಚರ್. ಸೊ ಹೆಕ್ಸಾಕ್ವಾ ಟೈಟೇನಿಯಮ್ 3+ ಅಯಾನ್. ನೆಕ್ಸ್ಟ್ H2O ಅಂದರೆ ಏನು, ಎಲ್ಲ ಆಕ್ಸಿಡೇಷನ್ ಸ್ಟೇಟು, ಇಲ್ಲಿ ಇದು ನ್ಯೂಟ್ರಲ್ ಲಿಗೆಂಡು, ಆಕ್ಸಿಡೇಷನ್ ಸ್ಟೇಟ್ 3 ಇರುತ್ತೆ, ಓಕೆನಾ. ಎಷ್ಟು ಬರೆದ್ಬಿಟ್ರೆ ಸಾಕು. ಸೊ ಓಕೆ, ಟೈಟೇನಿಯಮ್ 3 ಅಯಾನ್, ಓಕೆ. ಹೆಕ್ಸಾಕ್ವಾ ಟೈಟೇನಿಯಮ್ 3 ಅಯಾನ್, ಓಕೆ, ಅಯಾನ್. ನೆಕ್ಸ್ಟು ಅಯಾನ್ನ ತೆಗೆದ್ಬಿಟ್ನಾ, ಇರಲಿ ಬಿಡ್ರಿ, ಅಲ್ಲಿ ತೆಗಿಬಾರ್ದು, 3 ಅಯಾನ್ ಆಗುತ್ತೆ.
ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಎನಿ 3 postulates ಆಫ್ ವಾರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೆಟಲ್ ಶೋಸ್ 2 types ಆಫ್ ಲಿಗೆಂಡ್ಸ್. ಒಂದು ಪ್ರೈಮರಿ ವೇಲೆನ್ಸಿ, ಇನ್ನೊಂದು ಏನು ಮಾಡ್ತವೆ ಅಂದರೆ ಸೆಕೆಂಡರಿ ವೇಲೆನ್ಸ್ನ ತೋರಿಸ್ತವೆ. ಪ್ರೈಮರಿ ವೇಲೆನ್ಸಿ ಏನು ಮಾಡ್ತವೆ, ಅಯೋನೈಸಬಲ್ ಆ್ಯಂಡ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್ಸ್, ಹೊರಗಡೆ ಇರೋ ಆಕ್ಸಿಡೇಷನ್ ಸ್ಟೇಟ್ನ ಮೇಂಟೈನ್ ಮಾಡ್ತೇವೆ ಅಂತ ಹೇಳ್ತೀವಲ್ಲ ಅದು. ನೆಕ್ಸ್ಟ್ ಸೆಕೆಂಡರಿ ವೇಲೆನ್ಸಿ ಏನಾಗುತ್ತೆ ಅಂದರೆ ಅಯೋನೈಸಬಲ್, ನಮ್ಗೇನಾಗುತ್ತೆ ಅಂದರೆ ಸ್ಯಾಟಿಸ್ಫೈಡ್ ಬೈ ನ್ಯೂಟ್ರಲ್ ಮಾಲಿಕ್ಯುಲರ್ ನೆಗೆಟಿವ್ ಅಯಾನ್ಸ್. ಸೊ ಪ್ರೈಮರಿ ವೇಲೆನ್ಸಿ ಇಸ್ ನಾನ್ ಡೈರೆಕ್ಷನಲ್ ಬಟ್ ವೇರ್ ಇಸ್ ಸೆಕೆಂಡರಿ ವೇಲೆನ್ಸಿ ಇಸ್ ಡೈರೆಕ್ಷನಲ್ ಆ್ಯಂಡ್ it gives definite geometry to the ಕಾಂಪ್ಲೆಕ್ಸ್. ಸೊ ಸೆಕೆಂಡರಿ ವೇಲೆನ್ಸ್ ಏನಿದೆಲ್ಲ, ಸೊ ಇದು ಸಿಂಪಲ್ಲು. ಇದೇನು ಮಾಡುತ್ತೆ ಅಂದರೆ ನಮ್ಮ ಕೋಆರ್ಡಿನೇಷನ್ ನಂಬರ್ನ ಕೊಡುತ್ತೆ. ಪ್ರೈಮರಿ ವೇಲೆನ್ಸ್ ಏನಿದೆ ಅದು ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡುತ್ತೆ. ಪ್ರೈಮರಿ ಹೊರಗಡೆ ಇರೋದು ಅಯನೈಸಬಲ್, ನಿಮ್ಗೆ ಗೊತ್ತು ಬಿ ಆರ್ನ ಹೊರಗಡೆ ಹಾಕ್ಬೋದು ನಾವು, ಬಟ್ ಒಳಗಡೆ ಇರೋದನ್ನ ಹೊರಗಡೆ ಹಾಕೋಕ್ಕೆ ಆಗಲ್ಲ. ಸಿಂಪಲ್, ಓಕೆನಾ? ಸೊ ಮುಗೀತು. ಇದು ವರ್ನರ್ಸ್ ಥಿಯರಿ. ನೆಕ್ಸ್ಟ್ ಇರೋದು ಇವಾಗ ಫಾರ್ ದ ಗಿವನ್ ಕಾಂಪ್ಲೆಕ್ಸ್ CONH3 BrSO4 ರೈಟ್ ದ ಅಯೋಪ್ಯಾಕ್ ನೇಮ್ ಆ್ಯಂಡ್ ಇಟ್ಸ್ ಅಯೋನೈಸೇಷನ್ ಐಸೋಮರಿಸಮ್. ಸೊ ನಾವು ಅಯೋಪ್ಯಾಕ್ ನೇಮ್ನ ಬರೆದ್ರೆ ಏನಾಗುತ್ತೆ, ಪೆಂಟಾಮೀನ್ ಬ್ರೋಮೈಡೋ ಕೊಬಾಲ್ಟ್, ನೆಕ್ಸ್ಟ್ ಎ ಬಿ, ಓಕೆನಾ? ನೆಕ್ಸ್ಟ್ ಕೊಬಾಲ್ಟ್, ನೆಕ್ಸ್ಟು SO4 -2, ನೆಕ್ಸ್ಟ್ ಇದು -1 ಹೊರಗಡೆ ಹೋದರೆ +1. ಸೊ ಕಾಂಪ್ಲೆಕ್ಸ್ ಮೇಲೆ ಇಲ್ಲಿ +2 ಇರುತ್ತೆ, +1 +2 ಅಂದರೆ +3 ಆಗುತ್ತೆ, ಓಕೆನಾ? ಸೊ SO4 -2 ಬಟ್ ಕಾಂಪ್ಲೆಕ್ಸ್ ಮೇಲೆ ಇರುತ್ತೆ +2 Br -1 ಹೊರಗಡೆ ಹೋದರೆ +1 +2 +1 +3, ಓಕೆನಾ? ಸಿಂಪಲ್. ನೆಕ್ಸ್ಟು ಇವಾಗ ಅಯನೈಸೇಷನ್ ಐಸೋಮರಿಸಮ್ ಆಫ್ ಅಯನೈಸೇಷನ್ ಐಸೋಮರ್ ಅಂತ ಬರೀತಾರೆ. ಇದ್ರದ್ದು ಅಯನೈಸೇಷನ್ ಐಸೋಮರ್ ಬರೀಬೇಕು. ಏನಾಗುತ್ತೆ, SO4 ಹೊರಗಡೆ ಹೋಗುತ್ತೆ, Br ಹೊರಗಡೆ ಬರುತ್ತೆ. ಸೊ ಅದಕ್ಕೇನಂತ ಕರಿತೀವಿ ನಾವು, ಅಯನೈಸೇಷನ್ ಐಸೋಮರಿಸಮ್ ಅಂತ ಕರಿತೀವಿ. ಸಿಂಪಲ್, 1 ಮಾರ್ಕ್ಸ್ ಬಂತು. ನೆಕ್ಸ್ಟ್ ವಿಚ್ ಸೆಟ್ ಆಫ್ ಡಿ ಆರ್ಬಿಟಲ್ಸ್ ಮೆಟಲ್ ಅಯೋನ್ ಆಟಮ್ ಎಕ್ಸ್ಪೀರಿಯನ್ಸ್ ಮೋರ್ ರಿಪಲ್ಷನ್ ಇನ್ ಆಕ್ಟಾಯ್ಡಲ್ ಫೀಲ್ಡ್ ಕ್ರಿಯೇಟೆಡ್ ಬೈ ದ ಲಿಗೆಂಡ್. ಸೊ ಏನು ಹೇಳಿದ್ದಾರೆ ಅಂದರೆ ಯಾವ್ದ್ರಲ್ಲಿ ಎನರ್ಜಿ ಜಾಸ್ತಿ ಇರೋದಂತ ಕೇಳಿದ್ದಾರೆ. ನಿಮ್ಗೆ ಗೊತ್ತು, ಇದು T2G, ಇದು EG. ಈಜಿಲಿ ಎನರ್ಜಿ ಜಾಸ್ತಿ ಇರ್ತವೆ, ಯಾಕಂದರೆ EG ಆರ್ಬಿಟಲ್ ಸೈಡಲ್ಲಿಂದನೇ ಲಿಗೆಂಡ್ಸ್ಗಳು ಬಂದು ಅಟ್ಯಾಕ್ ಮಾಡ್ತಾವೆ. ಸೊ ಅಟ್ಯಾಕ್ ಮಾಡಿದಾಗ ಅವ್ರ ಎನರ್ಜಿ ಇನ್ಕ್ರೀಸ್ ಆಗತ್ತಾ, ಮೇಲ್ಗಡೆ ಹೋಗ್ತವೆ, ಓಕೆನಾ? ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಇದು ನೋಟ್ ಮಾಡ್ಕೊಂಡ್ರಲ್ಲ, ಇಷ್ಟು. ನೆಕ್ಸ್ಟು ಇಲ್ಲಿ ಯೂಸಿಂಗ್ ವ್ಯಾಲೆನ್ಸ್ ಬಾಂಡ್ ಥಿಯರಿ ಎಕ್ಸ್ಪ್ಲೇನ್ ಹೈಬ್ರಿಡೈಸೇಷನ್ ಜಾಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ COF6. ಸೊ COF6 ಅಂದಾಗ ನಮ್ಗೆ ಏನಾಗುತ್ತೆ, ಇವಾಗ ಆಕ್ಟಾಹೈಡ್ರಲ್ ಲಿಗೆಂಡ್ಸ್ಗಳು. ಸೊ ಏನಾಗುತ್ತೆ, ಆಕ್ಟಾಹೈಡ್ರಲ್ ಫೀಲ್ಡಲ್ಲಿರುತ್ತೆ. ಸೊ ನಾವು ಇವಾಗ ನೋಡೋದಾದರೆ ಫಸ್ಟು CO ನಾರ್ಮಲ್ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತೀವಿ. ನೆಕ್ಸ್ಟು ಆಕ್ಸಿಡೇಷನ್ ಸ್ಟೇಟ್ CO3+. ಸೊ CO3+ ಯಾಕೆ ನೀವು ನೋಡ್ಬೋದು, F6 ಇದೆ, -6 ಹೊರಗಡೆ ಹೋದರೆ ನಮಗೇನಾಗುತ್ತೆ +6 -6 ಅಂದರೆ ನಮಗೇನಾಗುತ್ತೆ ಅಂದರೆ +3. ಸಿಂಪಲ್, ಓಕೆನಾ? ಸೊ ಇಷ್ಟು. ನೆಕ್ಸ್ಟು CO3+ ಇದೆ. CO3+ ಇರೋದು ನಮಗೇನಾಗುತ್ತೆ ಅಂದರೆ 3 ಎಲೆಕ್ಟ್ರಾನ್ಗಳನ್ನ ತೆಗಿಬೇಕು, 2ರಿಂದ ಇಲ್ಲಿಂದ, S ಇಂದ 1 ಎಲೆಕ್ಟ್ರಾನ್ ಇಲ್ಲಿಂದ, 3d6 4s0 ಆಯಿತು. ಇಷ್ಟು. ನೆಕ್ಸ್ಟ್ F- ಅನ್ನೋದನ್ನು ವೀಕ್ ಲಿಗೆಂಡ್, ಅದಕ್ಕೋಸ್ಕರ ಪೇರಿಂಗ್ ಆಗಲ್ಲ. ನೆಕ್ಸ್ಟ್ 6 ಲಿಗೆಂಡ್ ಇದಾವೆ ಅಂದರೆ 6 ಸಲ ಎಲೆಕ್ಟ್ರಾನ್ಗಳನ್ನು ಕೊಡ್ತವೆ. ಸೊ ನಮಗೇನಾಗಬೇಕು, 6 ಆರ್ಬಿಟಲ್ಸ್ಗಳು ಬೇಕು. ಇವಾಗ ನೀವು ನೋಡೋದಾದರೆ 4s 4p ಅಂದರೆ ನಮಗೇನಾಗತ್ತೆ ಅಂದರೆ 4. ಅದಕ್ಕೋಸ್ಕರ ನಾನು ಏನು ಮಾಡಬೇಕು, ಹೊರಗಡೆಯಿಂದ 2 ಆರ್ಬಿಟಲ್ಗಳನ್ನು ತೊಗೋಬೇಕು. ತಗೊಂಡಾಗ ನಮಗೇನಾಗುತ್ತೆ, sp3d2 ಆಗುತ್ತೆ. sp3d2 ಆಯಿತು ಅಂದರೆ ಮುಗೀತು, ಕೆಲಸ ಮುಗೀತು. ನಾವು ಅದನ್ನ ಬರೆದ್ಬಿಟ್ರೆ ಆಯ್ತು. sp3d2 ಆಕ್ಟಾಹೈಡ್ರಲ್. ನೆಕ್ಸ್ಟು ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ, ಯಾಕಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳಿದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಮ್ಯಾಗ್ನೆಟಿಕ್ ಮೂಮೆಂಟ್ನ ಶೋ ಮಾಡುತ್ತೆ, ಕಲರ್ನ ಶೋ ಮಾಡುತ್ತೆ, ಓಕೆನಾ? ಸೊ ಇಷ್ಟು. ನೆಕ್ಸ್ಟು ಇಲ್ಲಿ ವಾಟ್ ಇಸ್ ದ ಅಯೋಪ್ಯಾಕ್ ನೇಮ್ ಆಫ್, ಸೊ ಇವೆಲ್ಲವೂ ನಿಮ್ಮ ಪ್ರೀವಿಯಸ್ ಕ್ವಶನ್ಸ್ಗಳಿಂದ ಬಂದಿರುವಂಥವು. ಜಸ್ಟ್ ನೋಟ್ ಮಾಡ್ಕೊಂಡಿರಿ. CrNH3 H2O ಅಯಾನ್, ಓಕೆನಾ? ಸೊ ಇದು ಇಲ್ಲೊಂದು ಅಯಾನ್ ಆಗುತ್ತೆ. ನೆಕ್ಸ್ಟು ಓಕೆ ಎಲ್ಲ ಕರೆಕ್ಟ್ ಇದಾವಲ್ಲ. ಸೊ ಟ್ರೈಅಮೀನ್, ಟ್ರೈಅಕ್ವಾ, ಕ್ರೋಮಿಯಂ 3 ಕ್ಲೋರೈಡ್, ಓಕೆನಾ? ಸೊ ನೆಕ್ಸ್ಟು PTNS3 ಇದೆ, H2OCl2 ಇದೆ. ಟ್ರೈಅಮೀನ್ ಅಕ್ವಾ, ನೆಕ್ಸ್ಟ್ ಕ್ಲೋರೈಡು ಎ ಅಕ್ವಾ, AM ಎಕ್ವಾ, ನೆಕ್ಸ್ಟು Cl2, ಓಕೆನಾ? ಸೊ ನೆಕ್ಸ್ಟ್ ಇರೋದು ಇಲ್ಲಿ ನೇಮ್ ಆಫ್ K3Cr C2O4 ಟ್ರೈಆಕ್ಸಲೇಟು ಕ್ರೋಮೇಟ್, ಯಾಕಂದರೆ ನೆಗೆಟಿವ್ ಚಾರ್ಜ್ ಇದ್ದಾಗ 8 ಬರುತ್ತೆ. ಸೊ ಪೊಟ್ಯಾಷಿಯಮ್ ಸ್ಟಾರ್ಟಿಂಗ್ ಬರೀಬೇಕು ನಾವು, ಇದು ಕ್ಯಾಟಯಾನ್. ನೆಕ್ಸ್ಟು K2ZnOH4, ಸೊ ಹೈಡ್ರಾಕ್ಸಿಡು, ಟ್ರೈಹೈಡ್ರಾಕ್ಸಿಡು, ಜಿಂಕೇಟ್ ಆಗುತ್ತೆ, 2 ಪಾಸಿಟಿವ್ ಚಾರ್ಜ್ಗಳು. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಕಾಂಪ್ಲೆಕ್ಸ್ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ. ನೆಕ್ಸ್ಟು COCl2 En ಟ್ವೈಸ್. ಸೊ ನಮಗೇನಾಗುತ್ತೆ ಅಂದರೆ ಡೈಕ್ಲೋರೈಡು, ಈಥೇನ್ 1,2 ಡೈಮಿನ್. ಸೊ ಬಿಸ್ ಅಂತ ಕರಿತೀವಿ ನಾವು, 2 ಇದ್ರೆ, ಓಕೆನಾ? ಸೊ ಬಿಸ್ ಈಥೇನ್ 1,2 ಡೈಮಿನ್, ಬಿಸ್ ಇನ್ ಅಂತ ಬರೀಬೋದು. ಬಿಸ್ ಈಥೇನ್ 1,2 ಡೈಮಿನ್. ನೆಕ್ಸ್ಟು ಕೊಬಾಲ್ಟ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಮಗೆ
-2 ಹೊರಗಡೆ ಹೋದರೆ +2 +2 1 +3 ಓಕೆನಾ ಸಿಂಪಲ್. ನೆಕ್ಸ್ಟ್ CONH3 NMO2 Cl2 ರೈಟ್ ಇಟ್ಸ್ ಅಯೋಪ್ಯಾಕ್ ನೇಮ್ ಆ್ಯಂಡ್ ಲಿಂಕೇಜ್ ಐಸೋಮೆರಿಸಮ್ ಅಂತ ಕೇಳಿದ್ದಾರೆ. ಸೊ ಏನಾಗುತ್ತೆ ಅಂದರೆ ಇವಾಗ ಮತ್ತೆ NO2 ಇದೆ. ಸೊ ಪೆಂಟಾಮಿನ್ ಫಸ್ಟ್ ಬರುತ್ತೆ, ಪೆಂಟಾಮಿನ್ ನೈಟ್ರೈಟು ಏನಿಂದ ಕನೆಕ್ಟ್ ಆಗಿದೆ, ನೈಟ್ರೈಟು N ಕೊಬಾಲ್ಟ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕ್ಲೋರೈಡ್ 3. ಸೊ NO2 -1 ಹೊರಗಡೆ ಹೋದರೆ +1. ಸೊ Cl2 ಅಂದರೆ -2 +2 -2 +2 ಅಂದರೆ +3. ಸೊ ಇದು ಕ್ಲೋರೈಡ್ CONH3 CONO ಓಕೆನಾ. ಸೊ ಸಿಂಪಲ್ ಆಗಿರ್ತವೆ. ಜಸ್ಟ್ ನೀವು ಈ ಕಾಂಪ್ಲೆಕ್ಸು ಏನಾದರೂ ಆನೈನಿಕ್ ಆದರೆ ಮಾತ್ರ ವೆರಿ ಕೇರ್ಫುಲ್ ಆಗಿರ್ರಿ ಓಕೆನಾ. ಸಿಂಪಲ್ ನೋಟ್ ಮಾಡಿಕೊಂಡಿರಿ, ವೆರಿ ಇಂಪಾರ್ಟೆಂಟ್ ಇವು. ನೆಕ್ಸ್ಟು ಯೂಸಿಂಗ್ VBT ಎಕ್ಸ್ಪ್ಲೇನ್ ದ ಜಾಮೆಟ್ರಿ ಹೈಬ್ರಿಡೈಸೇಷನ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ CONH3 3+ ಅಯಾನ್ಸ್ ಓಕೆನಾ. ಸೊ ನಾರ್ಮಲಿ ಮತ್ತು ಅದನ್ನೇ ಕೇಳಿದ್ದಾರೆ ಅವರು. ಇವಾಗ NH3 ಕೊಟ್ಟಿದ್ದಾರೆ. NH3 ಕೊಟ್ಟಾಗ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಥರ ಆ್ಯಕ್ಟ್ ಮಾಡುತ್ತೆ. ಸೇಮ್ ಆಕ್ಸಿಡೇಷನ್ ಸ್ಟೇಟ್ ಇಲ್ಲೇನಾಗುತ್ತೆ ಅಂದರೆ ಪೇರಿಂಗ್ ಆಗುತ್ತೆ. ಇವಾಗ 6 ಹೊರಗಡೆವು. ಸೊ ಅವಾಗ ಹೊರಗಡೆ ಇತ್ತು F- ಇದ್ದಾಗ ವೀಕ್ ಫೀಲ್ಡ್ ಲಿಗೆಂಡ್. ಇವಾಗ ಏನಾಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ಒಳಗಡೆ ಸಿಗುತ್ತೆ. ಅದಕ್ಕೋಸ್ಕರ ಆಗುತ್ತೆ D2sp3 ಆಗುತ್ತೆ, ಆಕ್ಟೈಡ್ರಲ್ ಆಗುತ್ತೆ, ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಇವಾಗ ಅಪೋಸಿಟ್ ಆಗುತ್ತೆ, ಪೇರಿಂಗ್ ಆಗ್ತಾ ಇದೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಈ ಇದು ಜಾಮೆಟ್ರಿ ಆಗುತ್ತೆ ಸಿಂಪಲ್ ಓಕೆನಾ. ಸೊ ಜಸ್ಟ್ ನೋಟ್ ಮಾಡ್ಕೊಂಡಿರಿ ಇದು. ನೆಕ್ಸ್ಟ್ ಇವಾಗ ಇಲ್ಲಿ ಎಕ್ಸ್ಪ್ಲೇನ್ ಅಯೋನೈಸೇಷನ್ ಐಸೋಮೆರಿಸಮ್ ವಿತ್ ಎನ್ ಎಕ್ಸಾಂಪಲ್. ಅಯೋನೈಸೇಷನ್ ಐಸೋಮೆರಿಸಮ್ ಅಂದಾಗ ನಮಗೇನಾಗುತ್ತೆ, ಒಂದು ಹೊರಗಡೆ ಇರೋದು ಒಳಗಡೆ ಬರುತ್ತೆ, ಒಳಗಡೆ ಇರೋದು ಹೊರಗಡೆ ಹೋಗುತ್ತೆ. ಸೊ ಹೊರಗಡೆ ಇರೋ ಲಿಗೆಂಡ್ ಪೊಟೆನ್ಷಿಯಲ್ ಲಿಗೆಂಡ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಅದು ಒಳಗಡೆ ನನಗೂ ಒಳಗಡೆ ಬರ್ಬೋದು ಅಂತ ಹೇಳುತ್ತೆ. ಸೊ ನಾನು ಮೇನ್ ಲಿಗೆಂಡ್ ಆಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಕರಿತೀನಿ. ಸೊ ಹೇಳುತ್ತೆ. ಅದಕ್ಕೆ ಏನಂತ ಕರಿತೀವಿ ಅಂದರೆ ನಾವು ಅಯನೈಸೇಷನ್ ಐಸೋಮೆರಿಸಮ್ ಅಂತ ಕರಿತೀವಿ. ಸೇಮ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಅಯಾನ್ಸ್ ಇನ್ ಸೊಲ್ಯೂಷನ್ಸ್ ಓಕೆನಾ. ಸೊ ಅಷ್ಟು ಜಸ್ಟ್ ನೋಟ್ ಮಾಡ್ಕೊಂಡ್ರೆ ಅದನ್ನೇ ಬರೆದಿರೋದು. ನೆಕ್ಸ್ಟು ಇಲ್ಲಿ ರೈಟ್ ದ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮೆರಿಸಮಿಕ್ ಸ್ಟ್ರಕ್ಚರ್ ಆಫ್ FeNH3 twice CN4. ಸೊ ಸಿಸ್ ಆ್ಯಂಡ್ ಟ್ರಾನ್ಸ್ ಅಂತ ಕೇಳಿದ್ದಾರೆ. 2 4 ಇದೆ ಅಂದರೆ ನಮಗೇನಾಗುತ್ತೆ ಅಂದರೆ ಸಿಸ್ ಟ್ರಾನ್ಸ್ ಪಾಸಿಬಿಲಿಟಿ ಇದ್ದಾವೆ ಓಕೆನಾ. ಸೊ ಈ ಸಿಸ್ ಮತ್ತು ಟ್ರಾನ್ಸ್ ಪಾಸಿಬಿಲಿಟಿ ಇದ್ದಾವೆ. 2 ಸೇಮ್ ಇರೋವೇ ಕೊಡ್ತೇವೆ, 4 ಸೇಮ್ ಇರೋವೇ ಕೊಡ್ತಾರೆ. ಡಿಫ್ರೆಂಟಾಗಿ ಕೊಟ್ಟರು ನೋ ಪ್ರಾಬ್ಲಮ್, ಅಂಥವೆಲ್ಲ ಕಾಂಪ್ಲೆಕ್ಸ್ ಮಾಡೋಕ್ಕೆ ಹೋಗಲ್ಲ. ಕೊಟ್ಟರೆ ಸಿಂಪಲಾಗಿ ಕೊಡ್ತಾರೆ, ನೋ ವರೀಸ್ ಓಕೆನಾ. ಸೊ 2 ಸಿಸ್ ಬರೀಬೇಕು ನೀವು, 2 ಸಿಸ್ ಬರೀಬೇಕು, 2ನ ಟ್ರಾನ್ಸ್ ಬರೆದ್ಬಿಟ್ರೆ ಮುಗೀತು. 2ನ NH3 CN4 ಇವಾಗ ನೆಕ್ಸ್ಟ್ NH3ನ ಟ್ರಾನ್ಸ್ ಬರೆದ್ಬಿಟ್ರೆ ಮುಗೀತು. ನೆಕ್ಸ್ಟ್ ವಾಟ್ ಈಸ್ ದ ಕೋಆರ್ಡಿನೇಷನ್ ನಂಬರ್ ಆಫ್ Fe ಇನ್ Cl2N twice. ಸೊ ಇಲ್ಲೇನಾಗುತ್ತೆ ಅಂದರೆ 2 4 ಇದೇನು ಬೈಡೆಂಟೆಡ್ ಲಿಗೆಂಡು. ನೆಕ್ಸ್ಟ್ ಇದು 2, ಸೊ 6 ಆಗುತ್ತೆ ಓಕೆನಾ ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ವಾಟ್ ಈಸ್ ಅನ್ ಆಂಬಿಡೆಂಟೆಡ್ ಲಿಗೆಂಡ್, ನೇಮ್ ದ ಟೈಪ್ ಆಫ್ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಐಸೋಮೆರಿಸಮ್ ಅರೈಸಸ್ ವೆನ್ ಸಚ್ ಲಿಗೆಂಡ್ ಪ್ರೆಸೆಂಟ್ ಇನ್ ದ ಕಾಂಪ್ಲೆಕ್ಸ್. ಸೊ ಏನು ಹೇಳಿದ್ದಾರೆ ಇವರು, ಜಸ್ಟ್ ಆಂಬಿಡೆಂಟೆಡ್ ಲಿಗೆಂಡ್ ಅಂತ ಹೇಳಿದ್ದಾರೆ. ಸೊ ಒಂದ್ಸಲಿ ಸೇಮ್ ಲಿಗೆಂಡಲ್ಲೇ 2 ಡಿಫ್ರೆಂಟ್ ಡೋನರ್ ಐಟಮ್ಸ್ಗಳಿದ್ರೆ ಅದೆಂತ ಕರಿತೀವಿ ಅಂದರೆ ನಾವು ಆಂಬಿಡೆಂಟೆಡ್ ಲಿಗೆಂಡ್ ಅಂತ ಕರಿತೀವಿ. N-ಇಂದ ಕನೆಕ್ಟ್ ಆದರೆ ನೈಟ್ರೈಟು N, O-ಇಂದ ಕನೆಕ್ಟ್ ಆದರೆ ನೈಟ್ರೈಟು O ಸಿಂಪಲ್ ಓಕೆನಾ. ಸೊ ಇಷ್ಟೇ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಗಿವ್ ದ ಫೇಶಿಯಲ್ ಆ್ಯಂಡ್ ಮೆರಡೋನಿಯಲ್ ಐಸೋಮೆರಿಕ್ ಸ್ಟ್ರಕ್ಚರ್ ಆಫ್ CONH3 thrice NO2 thrice. ಸೊ ಇವಾಗ ಏನಿದೆ ಇಲ್ಲಿ ಸಿಂಪಲ್ ಆಗಿದೆ, ಯಾವುದೇ ರೀತಿಯ ಕನ್ಫ್ಯೂಷನ್ಗಳಿಲ್ಲ. ಇಲ್ಲೇನಿದೆ ಅಂದರೆ 3 ಇತ್ತು ಅಂದರೆ ಫೇಶಿಯಲ್ ಮತ್ತು ಮೆರಡೋನಿಯಲ್ ಪಾಸಿಬಿಲಿಟಿ ಇದಾವೆ ಸೇಮ್ ಲಿಗೆಂಡ್ಸ್ಗಳಿದ್ದಾಗ ಓಕೆನಾ. ಸೊ ಅವಾಗ ಏನಾಗುತ್ತೆ ಅಂದರೆ NO2 ಗ್ರೂಪ್ಗಳು ಎಲ್ಲವೂ 90 ಡಿಗ್ರಿಲಿ ಇರ್ತವೆ. ಇದನ್ನು ಫೇಶಿಯಲ್ ಅಂತ ಕರಿತೀವಿ. ಇನ್ನೊಂದ್ಸಲ ಏನಾಗತ್ತೆ ಅಂದರೆ 2 90 ಡಿಗ್ರಿಲಿ ಇರ್ತವೆ, ಇನ್ನೊಂದೇನಾಗತ್ತೆ ಅಂದರೆ 180 ಡಿಗ್ರಿಲಿ ಇರುತ್ತೆ. ಅಂತಂದು ಏನಂತ ಕರಿತೀವಿ ಅಂದರೆ ನಾವು ಮೆರಡೋನಿಯಲ್ ಅಂತ ಕರಿತೀವಿ ಓಕೆನಾ. ಸೊ ನೆಕ್ಸ್ಟ್ ಇಂಡಿಕೇಟ್ ದ ಟೈಪ್ ಆಫ್ ಐಸೋಮೆರಿಸಮ್ ಇನ್ ದ ಫಾಲೋವಿಂಗ್ ಸೆಟ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ CONH3 SCN-Cl2 CONH3 NCS-Cl2. ಸೊ ಯಾವ್ದು ಐಸೋಮೆರಿಸಮ್ ಅಂತ ಕೇಳಿದ್ದಾರೆ. S ಕನೆಕ್ಟ್ ಆಗಿದೆ, ನೆಕ್ಸ್ಟ್ N ಕನೆಕ್ಟ್ ಆಗಿದೆ. S ಕನೆಕ್ಟು ಮತ್ತು N ಕನೆಕ್ಟ್ ಅಂದರೆ ನಮಗೇನಾಗುತ್ತೆ ಲಿಂಕೇಜ್ ಐಸೋಮೆರಿಸಮ್ ಆಗುತ್ತೆ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ರೈಟ್ ದ ಸ್ಟ್ರಕ್ಚರ್ ಆಫ್ ಡೆಕಾಕಾರ್ಬೊನಿಲ್ ಡೈಮ್ಯಾಂಗನೀಸ್ 0 ಓಕೆ ಆಕ್ಸಿಡೇಷನ್ ಸ್ಟೇಟ್ ಮೆಂಟು CO10 ಅಂತ ಹೇಳಿದ್ದಾರೆ. ಸೊ ಇದು ಸ್ಟ್ರಕ್ಚರು. ವಾಟ್ ಆರ್ ಹೋಮೋಲ್ಯಾಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕೇಳಿದ್ದಾರೆ. ಹೋಮೋಲ್ಯಾಪ್ಟಿಕ್ ಕಾಂಪ್ಲೆಕ್ಸ್ ಅಂದರೆ ಸಿಂಪಲ್ ಸೇಮ್ ಟೈಪ್ ಆಫ್ ಲಿಗೆಂಡ್ ಇರುತ್ತೆ, ಅದಕ್ಕೇನಂತ ಕರಿತೀವಿ ನಾವು ಹೋಮೋಲ್ಯಾಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನೋ ಡಿಫ್ರೆನ್ಸ್ ಇದೇನೋ ಕಷ್ಟ ಇದೆಯಾ, ಇದು MCQಸಲ್ಲೂ ಕೇಳ್ತಾರೆ, ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟು ಇಲ್ಲಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಂತ ಕೇಳಿದ್ದಾರೆ. ಸೊ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಫೀಲ್ಡಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ 5 ಆರ್ಬಿಟಲ್ಗಳಿರ್ತವೆ, ಬರ್ತವೆ ಲಿಗೆಂಡ್ಸ್ಗಳು ಬರ್ತವೆ, ಸ್ಪ್ಲಿಟ್ ಆಗ್ತವೆ ಈಸಿಲಿ. ಸೇಮ್ ಎನರ್ಜಿ ಅಂದರೆ ನಮಗೇನಾಗುತ್ತೆ ಅಂದರೆ ಈ 5 ಆರ್ಬಿಟಲ್ಸ್ಗಳಿದಾವಲ್ಲ, ಸೊ ಏನಾಗತ್ತೆ ಅಂದರೆ ಈ
ಡಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಡಿ ಝೆಡ್ ಸ್ಕ್ವೇರ್ ಎಲ್ಲ ನಮಗೇನಾಗುತ್ತೆ ಅಂದರೆ ಲಿಗ್ಯಾಂಡ್ಸ್ಗಳು ಬಂದು ಅಪ್ರೋಚ್ ಆಗ್ತವೆ. ಸೊ ಈ ಲಿಗ್ಯಾಂಡ್ಸ್ಗಳು ಈ ಆರ್ಬಿಟಲ್ಸ್ಗಳಿಂದವಲ್ಲ ಇವು ಮಧ್ಯದಲ್ಲಿ ಇರ್ತವೆ. ಸೊ ಈ ಲಿಗ್ಯಾಂಡ್ಸ್ಗಳು ಏನಾಗ್ತವೆ ಅಂದರೆ ಈ ಆರ್ಬಿಟಲ್ಸ್ಗಳು ಏನಾಗ್ತವೆ ಅಂದರೆ ಇವಾಗ ಲಿಗ್ಯಾಂಡ್ ಬರೋ ಡೈರೆಕ್ಷನಲ್ಲಿ ಇರ್ತವೆ. ಸೊ ಲಿಗ್ಯಾಂಡ್ ಬರೋ ಡೈರೆಕ್ಷನಲ್ಲಿ ಇದಾವೆ ಅಂದ್ಕೊಡ್ಲೆ ನಮಗೇನಾಗುತ್ತೆ ಅಂದರೆ ಅವುಗಳ ಮಧ್ಯೆ ರಿಪಲ್ಷನ್ ಆಗುತ್ತೆ, ಹೈ ಎನರ್ಜಿಗೆ ಹೋಗ್ತವೆ. ಸೊ ಅದಕ್ಕೋಸ್ಕರ ನಾವು ನೋಡ್ಬೋದು 2 ಡಿಫ್ರೆಂಟ್ ಲೆವೆಲ್ಸು, 3/5 ಡೆಲ್ಟಾ ನೋಟ್, 2/5 ಡೆಲ್ಟಾ ನೋಟ್ ಬೇರೆ ಸೆಂಟರ್ ಅಂತ ಕರಿತೀವಿ. ಇದು ಡಿ ಎಕ್ಸ್ ವೈ ಡಿ ವೈ ಝೆಡ್ ಡಿ ಝೆಡ್ ಎಕ್ಸ್ ಡಿ ಸ್ಕ್ವೇರ್ ಡಿ ವೈ ಸ್ಕ್ವೇರ್ ಡಿ ಝೆಡ್ ಸ್ಕ್ವೇರ್ ಅಂತ ನಾವು ಕರಿತೀವಿ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಡಿಫೈನ್ ಕೋಆರ್ಡಿನೇಷನ್ ನಂಬರ್ ಆಫ್ ಎ ಮೆಟಲ್ ಅಯಾನ್ ಇನ್ ಅ ಕಾಂಪ್ಲೆಕ್ಸ್. ವಾಟ್ ಇಸ್ ದ ಕೋಆರ್ಡಿನೇಷನ್ ನಂಬರ್ ಆಫ್ FeCl to En twice Cl. ಸೊ ಕೋಆರ್ಡಿನೇಷನ್ ನಂಬರ್ ಅಂದಾಗ ಏನಾಗುತ್ತೆ 4, 2, 6 ಅವಾಗಲೂ ಆಲ್ರೆಡಿ ಇದಾಗಿದೆ, ರಿಪೀಟ್ ಆಗಿದೆ. ಸೊ ಕೋಆರ್ಡಿನೇಷನ್ ನಂಬರ್ ಅಂದ್ರೇನು, ನಮಗೆ ಒಳಗಡೆ ಎಷ್ಟು ಲಿಗ್ಯಾಂಡ್ಸ್ಗಳು ಡೋನರ್ ಐಟಮ್ಗೆ ಕನೆಕ್ಟ್ ಆಗಿರೋ ನಂಬರ್, ಎಷ್ಟು ಲಿಗ್ಯಾಂಡ್ಸ್ಗಳು ಕನೆಕ್ಟ್ ಆಗಿದ್ದಾವೆ ಅಂತ. ಓಕೆನಾ, ಸೊ ಎಷ್ಟು ಡೋನರ್ ಐಟಮ್ಗಳು ಕನೆಕ್ಟ್ ಆಗಿದ್ದಾವೆ ಅಂತ. ಸೊ ಅದನ್ನೇನಂತ ಕರಿತೀವಿ ಅಂದರೆ ನಂಬರ್ ಆಫ್ ಲಿಗ್ಯಾಂಡ್ ಡೋನರ್ ಐಟಮ್ಸ್. ಓಕೆ, ಲೈಗೇಟೆಡ್ ಅಂತ ಬರಲಿಲ್ಲ, ಇಲ್ಲ. ಓಕೆ, so the coordination number Cn of a metal ion in a complex can be defined as the number of ligand donor atoms to which metal is directly bonded. ಓಕೆ ನಾ ಸಿಂಪಲ್, ಎಷ್ಟು ಕನೆಕ್ಟ್ ಆಗಿರ್ತವೆ ಅಷ್ಟೊಂದು ನಾವು ಬರೆದ್ಬಿಟ್ರೆ ಆಯ್ತು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ರೈಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಸೊ ಇಲ್ಲೇನು ಹೇಳುತ್ತೆ ಅಂದರೆ ಕಂಪ್ಲೀಟ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಅಂತ ಹೇಳುತ್ತೆ. ನೀವು ವಿಬಿಟಿಲಿ ನೋಡ್ಬೋದು. ಸೊ ಅಲ್ಲೇನಾಗುತ್ತೆ ಅಂದರೆ ಬಾಂಡ್ಗಳು ಫಾರ್ಮೇಷನ್ ಆಗ್ತಾ ಇದ್ದಾವೆ ಒಂದಕ್ಕೊಂದು. ಓಕೆನಾ, ಸೊ ನೆಕ್ಸ್ಟ್ ಮೆಟಲ್ ಲಿಗ್ಯಾಂಡ್ ಇಂಟ್ರಾಕ್ಷನ್ ಇಗ್ನೋರ್ಸ್ ಕೌಲೆಂಟ್ ಇಂಟ್ರಾಕ್ಟ್. ಓಕೆ, ಕೌಲೆಂಟ್ ಇಂಟ್ರಾಕ್ಷನ್ ಇದು ಏನು ಮಾಡ್ತಿದೆ ಅಂದರೆ ಕೌಲೆಂಟ್ ಇಂಟ್ರಾಕ್ಷನ್ನ ಇಗ್ನೋರ್ ಮಾಡ್ತಿದೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಟ್ರಾಕ್ಷನ್ ಅಂತ ಹೇಳ್ತಾ ಇದೆ. Cn- Fe3+ ಇಂಟ್ರಾಕ್ಷನ್ ಆಗ್ತಿದೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಇಂಟ್ರಾಕ್ಷನ್ ಅಂತಿದೆ. ಬಟ್ ಏನಾಗ್ತಿದೆ ಅಂದರೆ ಕೌಲೆಂಟ್ ಬಾಂಡಿಂಗ್ ಕೂಡ ಆಗ್ತಾ ಇದೆ, ಕೋಆರ್ಡಿನೇಷನ್ ಇರ್ತವೆ. ಆಮೇಲೆ ಅಂದರೆ ಕೌಲೆಂಟ್ ಬಾಂಡಿಂಗ್ ಫಾರ್ಮೇಷನ್ ಆಗ್ತಾ ಹೋಗ್ತವೆ. ಓಕೆನಾ, ಸೊ ಇವಾಗ ಜಸ್ಟ್ ಇದು ಎಂಟ್ರೆನ್ಸು. ನೆಕ್ಸ್ಟ್ ಇದಕ್ಕಿಂತ ಒಂದು ಸ್ವಲ್ಪ ಆಗಿ ಹೋಗ್ತೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ಕೌಲೆಂಟ್ ಕ್ಯಾರೆಕ್ಟರ್ ಯಾಕೆ ಆಗ್ತಾ ಇದೆ. ಸೊ ಯಾವ ರೀತಿ ಸಾಕಷ್ಟು ಇದ್ರ ಬಗ್ಗೆ ಸಾಕಷ್ಟು ಕಲಿಯೋದಿದೆ. ಸೊ ನಿಮ್ಗೊಂದು 2 ಥಿಯರಿ ಕೊಟ್ಟಿದ್ದಾರೆ, ಸಾಕಷ್ಟು ಥಿಯರಿಗಳಿದ್ದಾವೆ. ಸೊ ಥಿಯರಿಗಳು ಅನ್ನೋದಕ್ಕಿಂತ ಸಾಕಷ್ಟು ಕಾನ್ಸೆಪ್ಟ್ಗಳಿದ್ದಾವೆ, ತುಂಬ ಚೆನ್ನಾಗಿದೆ. ಓಕೆನಾ, ಸೊ ನೆಕ್ಸ್ಟು ಕ್ಯಾನಾಟ್ ಎಕ್ಸ್ಪ್ಲೇನ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಥಿಯರಾಟಿಕಲಿ. ಸೊ ಯಾಕೆ ಥಿಯರಿಟಿಕಲಿ ಅಂದರೆ ನಮ್ಗೆ ಕರೆಕ್ಟಾಗಿ ಇದು ಓಕೆ ಇದನ್ನ ಮಾತ್ರ ಕೊಟ್ಟಿದ್ದಾರೆ, ಯಾಕೆ ಏನು ಯಾವ ರೀತಿ ಅರೇಂಜ್ಮೆಂಟ್ ಮಾಡಿದ್ದೀರಾ ಅಂತ ಕೊಟ್ಟಿಲ್ಲ. ಓಕೆನಾ, ಸೊ ಅದನ್ನ ನಾವು ನೆಕ್ಸ್ಟ್ ಥಿಯರೀಸಲ್ಲಿ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಕೆನಾಟ್ ಎಕ್ಸ್ಪ್ಲೇನ್ ಇಂಟೆನ್ಸಿಟಿ ಆಫ್ ಕಲರ್ ಆಫ್ ಕಾಂಪ್ಲೆಕ್ಸ್. ಸೊ ಇಂಟೆನ್ಸಿಟಿನ ಕಲರ್ನ ನಮಗೆ ಹೇಳಲಿಲ್ಲ ಎಷ್ಟು ಬರುತ್ತೆ ಅಂತ, ಕಲರ್ನ ಕೊಡುತ್ತೆ ಅಂತ ಅಷ್ಟು ಜಸ್ಟು. ಡಸ್ ನಾಟ್ ಫುಲ್ಲಿ ಎಕ್ಸ್ಪ್ಲೇನ್ ಸ್ಟೆಬಿಲಿಟಿ ಆಫ್ ಕಾಂಪ್ಲೆಕ್ಸ್. ಸೊ ಸ್ಟೆಬಿಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಏನಾಗಿದೆ ಅದನ್ನೆಲ್ಲ ಏನು ಹೇಳಿಲ್ಲ, ಜಸ್ಟ್ ಇಂಟ್ರಾಕ್ಷನ್ ಹೇಳಿರೋದು. ಓಕೆನಾ, ಸೊ ಇಷ್ಟು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ಫಾರ್ ದ ಕಾಂಪ್ಲೆಕ್ಸ್ ಮರ್ಕ್ಯೂರಿ 1 ಟೆಟ್ರಾಥಯೋಸೈನೇಟ್ ಟು S ಕೋಬಾಲ್ಟೇಟ್ ವಾಟ್ ಈಸ್ ದ ಕೋಆರ್ಡಿನೇಷನ್ ನಂಬರ್ ಆಫ್ CO. ಸೊ ಟೆಟ್ರಾಥಯೋಸೈನೈಟು S ಕೋಬಾಲ್ಟೇಟ್, ಟೆಟ್ರಾಥಯೋಸೈನೇಟ್ ಅಂತ ಹೇಳಿದರೆ 4 ಇರುತ್ತೆ. ಓಕೆನಾ, ನೆಕ್ಸ್ಟ್ ಐಡೆಂಟಿಫೈ ದ ಲಿಗ್ಯಾಂಡ್ ಪ್ರೆಸೆಂಟ್ ಇನ್ ದ ಕಾಂಪ್ಲೆಕ್ಸ್. ಲಿಗ್ಯಾಂಡ್ ಯಾವುದಿದೆ ಇಲ್ಲಿ ಎಸ್ ಇಂದ ಕನೆಕ್ಟ್ ಆಗಿದೆ, ಥಯೋಸೈನೈಟು. ಓಕೆನಾ, ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಥಯೋಸೈನೈಟು S ಆಗುತ್ತೆ. ಸೊ ಇದು S ಬರೀಬೇಕು. ನೆಕ್ಸ್ಟು ಡಸ್ ಅಯೋನೈಸೇಷನ್ ಈಸ್ ಐಸೋಮರಿಸಮ್ ಫಾರ್ ದ ಫಾಲೋವಿಂಗ್ ಕಾಂಪೌಂಡ್ ಎಕ್ಸಿಸ್ಟ್. ಅಯೋನೈಸೇಷನ್ ಐಸೋಮರಿಸಮ್ ಫಾರ್ ದ ಕಾಂಪೌಂಡ್. ಸೊ ಇಲ್ಲ, ಯಾಕೆ ಅಯನೈಸೇಷನ್ ಐಸೋಮರಿಸಮ್ ಅಂದರೆ ಏನಾಗುತ್ತೆ ಅಂದರೆ ನಿಮಗೇನು ಹೇಳಿದೆ ಲಿಗ್ಯಾಂಡ್ಗಳು ಹೊರಗಡೆ ಒಳಗಡೆ ಆಗ್ತಿರ್ತವೆ. ಇದೇನು ಲಿಂಕೇಜ್ ಐಸೋಮರಿಸಮ್ ಪಾಸಿಬಲ್ ಇದೆ, ಅಯನೈಸೇಷನ್ ಐಸೋಮರಿಸಮ್ ಪಾಸಿಬಲ್ ಇಲ್ಲ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸಿನರ್ಜಿಕ್ ಎಫೆಕ್ಟ್ ಇನ್ ಮೆಟಲ್ ಕಾರ್ಬೊನಿಲ್. ಹೌ ಮೆನಿ ಬ್ರಿಡ್ಜ್ಡ್ ಆ್ಯಂಡ್ ನಾನ್ ಬ್ರಿಡ್ಜ್ಡ್ CO ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಆಕ್ಟಾ ಕಾರ್ಬೋನಿಲ್ ಕೋಬಾಲ್ಟ್ ಕಾಂಪ್ಲೆಕ್ಸ್ ಕಾಂಪೌಂಡ್. ಓಕೆನಾ, ಸೊ ಇದರಲ್ಲಿ ನಮಗೇನಿರುತ್ತೆ ಅಂದರೆ ಮಧ್ಯ ಈ ಮೆಟಲ್ಗಳ ಮಧ್ಯೆ ಯಾವುದದು ಕೋಬಾಲ್ಟ್ ಅಲ್ಲ. ಸೊ ಕೋಬಾಲ್ಟ್ಗಳ ಮಧ್ಯೆ ಈ ರೀತಿ ಇಂಟ್ರಾಕ್ಷನ್ ಇರುತ್ತಲ್ಲ. ಓಕೆನಾ, ಸೊ ಇದೇನೇ 2 ಇರ್ತವೆ. ನೆಕ್ಸ್ಟು ಇಲ್ಲಿ ನಾವು ನೋಡೋದಾದರೆ ಮೆಟಲ್ ಕಾರ್ಬೋನಿಲ್ ಬಾಂಡ್. ಸೊ ಮೆಟಲ್ ಕಾರ್ಬೋನಿಲ್ ಬಾಂಡ್ ಅಂದಾಗ ನಮಗೇನಿರುತ್ತೆ ಅಂದರೆ ಫಸ್ಟು ಮೆಟಲ್ಗೆ ಲಿಗ್ಯಾಂಡ್ ಏನು ಮಾಡುತ್ತೆ ಅಂದರೆ ಸಿಗ್ಮಾದಿಂದ ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡುತ್ತೆ ಮೆಟಲ್ಗೆ. ಫಸ್ಟ್ ಪಾಯಿಂಟ್ ಏನು, ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ ಹೇಗೆ, ಲಿಗ್ಯಾಂಡಿಂದ ಮೆಟಲ್ಗೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮೆಟಲಿಂದ ಎಲೆಕ್ಟ್ರಾನ್ಗಳು ಯಾರಿಗೆ ಡೊನೇಟ್ ಆಗ್ತವೆ, ಲಿಗ್ಯಾಂಡ್ಗೆ. ಅವಾಗ ಏನಾಗುತ್ತೆ ಅಂದರೆ ಪೈ ಬಾಂಡಿಂಗ್ ಆಗುತ್ತೆ. ಸಿಗ್ಮಾ ಆ್ಯಂಡ್ ಪೈ ಬಾಂಡಿಂಗ್ ಫಾರ್ಮೇಷನ್ ಆರ್ ಪಾಸಿಬಲ್ ಇನ್ ಮೆಟಲ್ ಕಾರ್ಬನಿಲ್ ಬಾಂಡ್ಸ್. ಓಕೆನಾ, ಅದನ್ನೇನಂತ ಕರಿತೀವಿ ಅಂದರೆ ನಾವು ಸಿನರ್ಜಿಕ್ ಎಫೆಕ್ಟ್ ಅಂತ ಕರಿತೀವಿ. ಓಕೆನಾ, ಸೊ ಅದನ್ನೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರೋದು. ಮೆಟಲ್ ಸಿಗ್ಮಾ ಬಾಂಡ್, ಮೆಟಲ್ ಸಿಗ್ಮಾ ಪೈ ಬಾಂಡ್, ನೆಕ್ಸ್ಟ್ ಮೆಟಲ್ ಲಿಗ್ಯಾಂಡ್ ಬಾಂಡಿಂಗ್ ಕ್ರಿಯೇಟ್ಸ್ ಅ ಸಿನರ್ಜಿಕ್ ಎಫೆಕ್ಟ್ ವಿಚ್ ಸ್ಟ್ರೆಂಥನ್ಸ್ ದ ಬಾಂಡ್ ಬಿಟ್ವೀನ್ CO ಆ್ಯಂಡ್ ಮೆಟಲ್. ಸಿಂಪಲ್. ಓಕೆನಾ, ಸೊ ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ರೈಟ್ ದ ಐಪ್ಯಾಕ್ ನೇಮ್ ಆಫ್ COCl to En twice, ಡ್ರಾ ದ ಜಿಯೋಮೆಟ್ರಿಕಲ್ ಐಸೋಮರಿಸಮ್ ಫಾರ್ ದ ಕಾಂಪ್ಲೆಕ್ಸ್. ಇವನ್ನೆಲ್ಲ ಆಲ್ರೆಡಿ ಬರ್ದಿದ್ದೀವಿ ನಾವು ಅಲ್ಲೇ. ಸೊ ಅದಕ್ಕೋಸ್ಕರ ಒಂದೇ ಲೈನಲ್ಲಿ ಹಾಕ್ಬಿಟ್ಟಿದೆ ಈಸಿ ಆಗಲಿ ಅಂತ. ಇವಾಗ ಅವ್ರೇನು ಹೇಳಿದಾರೆ ಅಂದರೆ ಜೊಮೆಟ್ರಿಕಲ್ ಐಸೋಮರಿಸಮ್. ಸೊ 2, 4 ಇವಾಗ ನೀವು ನೋಡಿದ್ರೆ ಬಿಡಿಸ್ ಬರೆದ್ರೆ ಏನಾಗುತ್ತೆ, ಇದು 4 ಆಗುತ್ತೆ, ಇದು 2 ಆಗುತ್ತೆ. 4, 2 ಇದ್ದಾಗ ನಮಗೇನಾಗುತ್ತೆ ಸಿಸ್ ಮತ್ತು ಟ್ರಾನ್ಸ್ ಪಾಸಿಬಿಲಿಟಿ ಇದ್ದಾವೆ. ಸಿಸ್ ಟ್ರಾನ್ಸ್. ಓಕೆನಾ, ಸೊ En. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ
ರೈಟ್ ಎನಿ 3 ಲಿಮಿಟೇಷನ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ವೇಲೆನ್ಸ್ ಬಾಂಡ್ ಥಿಯರಿದು 3 ಲಿಮಿಟೇಷನ್ಸ್ ಬರೀಬೇಕಂತ ಹೇಳಿದ್ದಾರೆ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಅದು ಎಕ್ಸ್ಪ್ಲೇನ್ ಮಾಡಲ್ಲ, ಕಲರ್ನ ಅದು ಎಕ್ಸ್ಪ್ಲೇನ್ ಮಾಡಲ್ಲ, ನೆಕ್ಸ್ಟು ಥರ್ಮೋಡೈನಮಿಕ್ ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡಲ್ಲ, ಈ ಡಿಫ್ರೆನ್ಷಿಯೇಟ್ ಮಾಡಲ್ಲ ವೀಕ್ ಲಿಗೆಂಡ ಸ್ಟ್ರಾಂಗ್ ಲಿಗೆಂಡ ಅಂತ. ಸಿಂಪಲ್. ಓಕೆನಾ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಯೂಸಿಂಗ್ ಅಬ್ರಿವೇಷನ್ ಆಫ್ ಫಾಲೋವಿಂಗ್ ಲಿಗೆಂಡ್ಸ್ ಐಡೆಂಟಿಫೈ ದ ನಂಬರ್ ಆಫ್ ಡೋನರ್ ಸೈಟ್ಸ್ ಆ್ಯಂಡ್ ರೈಟ್ ದ ಫಾರ್ಮುಲಾ ಆಫ್ ಈಸ್ ಲಿಗೆಂಡ್. ಸೊ ನಾರ್ಮಲಿ ಇ ಎನ್ ಅಂದರೆ ಏನು ಇದು, ನೆಕ್ಸ್ಟ್ ಇ ಡಿ ಟಿ ಅಂದರೆ ಇದು, ನೆಕ್ಸ್ಟ್ ಪಿ ಪಿ ಎಸ್ ತ್ರೀ ಅಂದರೆ ಇದು. ಇದರ ಹತ್ರ ಒಂದು, ಸೊ ಒಂದಿಂದ ಕನೆಕ್ಟ್ ಆಗುತ್ತೆ. ಇದರಲ್ಲಿ ನಾವು 6 ಇರ್ತವೆ, ಇದರಲ್ಲಿ 2 ಇರ್ತವೆ. ಸಿಂಪಲ್. ಓಕೆನಾ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಗಿವ್ ಎನಿ 3 ಅಪ್ಲಿಕೇಶನ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಅಪ್ಲಿಕೇಶನ್ ಏನು, ಫಸ್ಟ್ ನೀವು ನೋಡ್ಬೋದು ಎಮ್ ಜಿ ಅಲ್ಲಿ ಇರುತ್ತೆ, ಫೋಟೋಸಿಂಥಸಿಸ್ ಇರುತ್ತೆ, ಕ್ಲೋರೋಫಿಲಲ್ಲಿ. ಕೋಆರ್ಡಿನೇಷನ್ ಕಾಂಪೌಂಡ್ ಆರ್ ಯೂಸ್ಡ್ ಎಸ್ ಅ ಕ್ಯಾಟಲಿಸ್ಟ್ ಇನ್ ಮೆನಿ ಇಂಡಸ್ಟ್ರಿಯಲ್ ಪ್ರೊಸೆಸಸ್. ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಾಂಪ್ಲೆಕ್ಸ್ ಅಯನ್ಸ್ ಆರ್ ಯೂಸ್ಡ್ ಇನ್ ಎಲೆಕ್ಟ್ರೋಪ್ಲೇಟಿಂಗ್. ಓಕೆನಾ. ಸೊ ಇಷ್ಟೇ ಇರೋದು. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಆಲ್ ದ ಬೆಸ್ಟ್, ಸಿ ಯು ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗ್ತೇನೆ. ಮತ್ತೆ ಆರಾಮಾಗಿರ್ರಿ, ಟೆನ್ಷನ್ ಮಾಡಬೇಡ್ರಿ, ಚೆನ್ನಾಗಿ ಓದ್ರಿ. ಬಾಯ್ ಬಾಯ್, ಟೇಕ್ ಕೇರ್.